ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಶನ್ನಃ ಅಮ್ಲಾನಶ್ರೀರಮೃತ ವಿಶದೈರಂಶ ಬಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ಧನಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರ್ಹೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 122ನೆಯ ಪ್ರವಚನವಿದು. ಕೃಷ್ಣ ಧರ್ಮರಾಜನಿಗೆ ಹೇಳಿದ ಗೀತೆ, ವಿಷ್ಣುಗೀತೆ, ಧರ್ಮಗೀತೆ, ಕೇಳಿದವನ ಹೆಸರಿನಲ್ಲಿ, ಹೇಳಿದವನ ನೆನಪಿನಲ್ಲಿ, ವಿಶೇಷವಾಗಿ ಭಗವಂತನ ಧರ್ಮವನ್ನೇ ಧರ್ಮರಾಜ ಹೇಳಬೇಕು ಅಂತ ಕೇಳಿದ್ದರಿಂದ ಇದು ವಿಷ್ಣು ಧರ್ಮಗೀತೆ. ವಿಷ್ಣು ಧರ್ಮರಾಜನಿಗೆ ಹೇಳಿದ ಅಂದರೆ ವಿಷ್ಣು ಧರ್ಮ ಅದರ ಗೀತೆ. ಹೀಗಾಗಿ ಧರ್ಮರಾಜ ಇಲ್ಲಿ ಧರ್ಮದ ಬಗ್ಗೆ ಕೇಳಿದ್ದಾನೆ. ಮಾನವ ಧರ್ಮದ ಸೊಗಡು ಹೇಗಿರಬೇಕು ಅನ್ನುವುದರ ಹಿನ್ನೆಲೆಯಲ್ಲಿ ಆತನ ಪ್ರಶ್ನೆ ಇತ್ತು. ಕೃಷ್ಣ ಧರ್ಮದ ಲಕ್ಷಣ ಇದು ಪ್ರಧಾನವಾಗಿದೆ, ಎಲ್ಲೆಡೆ ಇದರ ಉದ್ಧಾರ ಇದೆ. ಹಾಗಾಗಿ ಇಲ್ಲಿ ಪಾಠಾಂತರಗಳು ಬೇಕಾದಷ್ಟು ನಿಲುಕಿವೆ ಇರಲಿ. ಆದರೂ ಒಂದು ಚಿಂತನೆ ಎನ್ನುವಂತೆ ಅಹಿಂಸಾ, ಸತ್ಯಂ, ಅಸ್ತೇಯಂ, ಆನುಶಂಸ್ಯಂ, ಶಮಃ, ದಮಃ, ಆರ್ಜವಂಚೈವ ರಾಜೇಂದ್ರ ನಿಶ್ಚಿತಂ ಧರ್ಮಲಕ್ಷಣಂ. ಧರ್ಮ ಇಲ್ಲಿದೆ. ಎಲ್ಲಿದೆ? ಅಹಿಂಸೆಯಲ್ಲಿದೆ. ಯಾರಿಗೂ ಎಂದು ಎನಿತು ಹಿಂಸೆ ಆಗಬಾರದು. ಕಾಯಿಕವಾಗಿ ಆಗಲಿ, ವಾಚಿಕವಾಗಿ ಆಗಲಿ, ಮಾನಸಿಕವಾಗಿ ಆಗಲಿ, ಮಗದೊಬ್ಬರಿಗೆ ಹಿಂಸೆಯನ್ನು ಬಯಸಬಾರದು, ನಡೆಸಬಾರದು, ನೀಡಬಾರದು. ಇದು ಮುಖ್ಯವಾಗಿ ಧರ್ಮ. ಧರ್ಮ ಎಲ್ಲಿದೆ ಕೇಳಿದರೆ ಪೀಡೆಯಲ್ಲಿ ಇಲ್ಲ, ಉಪಕಾರದಲ್ಲಿದೆ ಅಂತ ಹೇಳಬೇಕಾಗಿಲ್ಲ. ಉಪದ್ರವ ಇಲ್ಲದಿದ್ರೆ ಸಾಕು. ಅದನ್ನ ಪರಮೋಚ್ಚವಾದ ಧರ್ಮ ಅದು ಅಹಿಂಸೆ ಅಂತ ಭಾರತವೇ ಬಹಳಷ್ಟು ಜೋರಾಗಿ ಹೇಳಿದೆ. ಒಂದೊಮ್ಮೆ ಹಿಂಸೆ ಆಗಬೇಕೆಂದ್ರೆ ಆದಷ್ಟು ಕಡಿಮೆ ಮಟ್ಟದಲ್ಲಿ, ಆದಷ್ಟು ಸಂಕೋಚವಾಗಿ ನಡೆಸುವಾಗ ತುಂಬಾ ಕಷ್ಟಪಟ್ಟು. ಹಾಗಾಗಿ ನಾವು ಅಡುಗೆಯಲ್ಲಿ, ಇನ್ನಿತರ ದೈನಂದಿನದ ಕೆಲಸಗಳಲ್ಲಿ ಕ್ರಿಮಿಕೀಟಗಳಿಗೂ ಅಥವಾ ಪದಾರ್ಥಗಳಲ್ಲಿ ನಿಷ್ಠವಾದಂತಹ ಅಣುಜೀವಿಗಳಿಗೂ ತೊಂದರೆ ಆದದಕ್ಕೋಸ್ಕರ ಪಂಚಸೂನ ಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳಿಕೊಂಡು ವೈಶ್ವದೇವಾದಿಗಳ ವ್ಯವಸ್ಥೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಸಲ್ಲಬಹುದಾದಂತಹ ಸದ್ಗತಿ ಇವನ್ನೆಲ್ಲ ಚಿಂತನೆಯಲ್ಲಿಟ್ಟುಕೊಂಡು ಅಹಿಂಸಾ. ಆನಂತರ ಶೌಚ, ಅಕ್ರೋಧ ಎನ್ನುವ ನೆಲೆಯಲ್ಲಿಯೂ ಪಾಠಗಳು ಬರ್ತವೆ ಇರಲಿ. ಸತ್ಯವನ್ನು ಎತ್ತಿ ಹಿಡಿದಿದ್ದಾರೆ ಎನ್ನುವುದರಿಂದ ಸತ್ಯಂ, ಅಸ್ತೇಯಂ, ಸಜ್ಜನರಿಗೆ ಹಿತವಾಗಿ ಬದುಕುವಂಥದ್ದು. ಸತಾಮಿತಮತ್ಯಂತಂ ತತ್ಸತ್ಯಮಿದೀಯತೆ ಅಂತ ಕೃಷ್ಣ ಹಿಂದೆಯೇ ಇದೇ ಧರ್ಮರಾಜನಿಗೂ ಅರ್ಜುನನಿಗೂ ಆಗಿರತಕ್ಕಂತಹ ವೈಮನಸ್ಯದಲ್ಲಿ ಅದನ್ನು ಉಲ್ಲೇಖ ಮಾಡುತ್ತಾನೆ. ಸತ್ಯ ಅಂದ್ರೆ ಏನು ಎನ್ನುವುದನ್ನು. ಸಜ್ಜನರಿಗೆ ಹಿತವಾಗುವಂತಹ ಬದುಕು, ಒಳ್ಳೆಯವರಿಗೆ. ಹಿಂಸೆ ಆದ ತಕ್ಷಣ ಹಿಂಸೆ ಮಾಡುವುದಿಲ್ಲ ಹೇಳಿ ಹಿಂಸೆಯನ್ನು ಅನುಭವಿಸಲಿಕ್ಕೆ ಆಗುವುದಲ್ಲ, ಪಡಿಬಾರದು. ಒಳ್ಳೆಯವರಿಗೆ ಅನುಕೂಲ ಆಗುವಂತಿರು, ಕೆಟ್ಟವರಾದ್ರೆ ಅವರನ್ನು ದೂರ ಇಡ್ಲಿಕ್ಕೆ ತಪ್ಪಿಲ್ಲ ಅನ್ನೋ ನೆಲೆಯಲ್ಲಿ ಹೇಳಿಕೊಟ್ಟ ಹಾಗೆ ಸಜ್ಜನರಿಗೆ ಹಿತವನ್ನು ಬಯಸಬೇಕು. ಯಾರ ಸೊತ್ತನ್ನು ಅಪಹಾರ ಮಾಡಬಾರದು ಎಲ್ಲಿಯೂ.
ಯಾವ ಉದ್ದೇಶಕ್ಕೂ ಕೇಳಿ ಪಡೆಯಬಹುದಾಗುವುದರಿಂದ ಕದ್ದು ತಿನ್ನುವುದರಲ್ಲಿ ಏನು ಔಚಿತ್ಯ ಇದೆ ಅಂತ ಹೇಳ್ತಾರೆ. ಸೊತ್ತು ಪರಿಶ್ರಮ ಲಭ್ಯ ಆಗಿರಬೇಕು. ಹಾಗಾಗಿ ತಲೆ ಒಡೆದೋ ದೋಚಿಯೋ ಅವರನ್ನು ತಪ್ಪಿಸಿಯೋ ಮೋಸಗೊಳಿಸಿಯೋ ಪಡಿಬಾರದು ತನ್ನದಲ್ಲದ ಸೊತ್ತನ್ನು. ಸ್ಥೇಯಂ. ಇನ್ನು ಮುಂದಿನದ್ದು ಆನುಶಂಸ್ಯಂ, ಮೃದುತನ. ಮನುಷ್ಯನನ್ನು ಕಂಡಾಗ ನಾಯಿಗಳಂತೆ ಬಡೆದಾಡಿಕೊಳ್ಳುವಂತೆ ಅಸೂಯೆಯ, ಲೋಭದ, ಸ್ವಾರ್ಥದ ಹಿನ್ನೆಲೆಯಲ್ಲಿ ಆತನ ಪರಾಕ್ರಮಕ್ಕೆ ಅಥವಾ ಆಕ್ರಮಣಕ್ಕೆ ತೊಡಗದಂತೆ ಇರಬೇಕು. ಕ್ರೂರನಾಗಬಾರದು. ಸೌಮ್ಯವಾದ ಪ್ರತಿಯೊಂದರಲ್ಲಿ ಎಲ್ಲಿಯೂ ಟೋಟಲಿ ಮನುಷ್ಯರಲ್ಲಿ ಮುಖ್ಯ. ಇವತ್ತು ನಾವು ಇಡೀ ವಿಶ್ವವನ್ನು ನೋಡಿದಾಗ, ಯುದ್ಧದ ದೃಶ್ಯಗಳನ್ನೆಲ್ಲ ಕೇಳಿದಾಗ, ಕಂಡಾಗ ಈ ಪದಾರ್ಥ ಹೆಚ್ಚು ಔಚಿತ್ಯವನ್ನು ಪಡೆದಿದೆ ಅಂತ ಅರ್ಥ ಆಗಿದೆ. ಮನುಷ್ಯ ಸಹಜವಾಗಿಯೇ ಬುದ್ಧಿಮಂತನಾದ್ದರಿಂದ ಎಲ್ಲಿಯೂ ದೌರ್ಜನ್ಯವನ್ನು ತೋರಿಸಬಾರದು, ಮನುಷ್ಯನ ಮೇಲಂತೂ ಖಂಡಿತ ಮಾಡಬಾರದು ಅನ್ನೋ ನೆಲೆಯಲ್ಲಿ. ಯಾಕೆಂದ್ರೆ ಬಹಳ ದೊಡ್ಡ ಮಟ್ಟಿನ ಸೃಷ್ಟಿ ಅದು ಮನುಷ್ಯನ ಸೃಷ್ಟಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ, ಯಾವ ನೆಲೆಯಲ್ಲಿ ಆದರೂ. ಹಾಗಾಗಿ ಮತ್ತೊಬ್ಬರ ಬದುಕನ್ನು ಕಸಿಯುವಂತಹ ಕೆಲಸ ಮಾಡಬಾರದು. ಶಮಃ, ದಮ. ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ. ದಮ ಇಂದ್ರಿಯ ನಿಗ್ರಹ ಅಂತ ಕೃಷ್ಣನೇ ಅರ್ಥ ಕೊಟ್ಟಿದ್ದ ಉದ್ಧವನ ಹತ್ತಿರದಲ್ಲಿ ಮಾತಾಡಿದಾಗ. ಅದರಂತೆ ಶಮೋ ಮನ್ನಿಷ್ಠದ ಬುದ್ಧಿ ಅಂತಲೂ ಹೇಳುತ್ತಾನೆ ಕೃಷ್ಣ. ನನ್ನ ಮೇಲೆ ಪೂರ್ಣವಾದಂತಹ ವಿಶ್ವಾಸ ಇಟ್ಟವ, ಮನಸ್ಸು ಮಾಡಿದವ, ಚಿಂತನೆ ಸಾಗಿಸಿದವ, ಅವನು ಒಳ್ಳೆ ಶಮಿ ಅಂತ ಅರ್ಥ, ಶಮವುಳ್ಳವನು ಅಂತ ಅರ್ಥ. ಪರಮಾತ್ಮನಲ್ಲಿ ಪರಿಪೂರ್ಣವಾದಂತಹ ಭಕ್ತಿ, ಸಮರ್ಪಣೆ. ದಮ ಅಂದ್ರೆ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು. ಒಂದು ದೃಷ್ಟಿಯಿಂದ ಹೇಳಿದರೆ ದಮ ಶಬ್ದಕ್ಕೆ ದಮನ, ಕಂಟ್ರೋಲಿಂಗ್ ಅಂತ ಅರ್ಥ. ದಂಡ ಮಾಡುವುದು ಅಂತ, ಬಗ್ಗಿಸಿಡುವುದು ಅಂತ, ದಮಯತಿ ಅಂತ. ಅದೇ ವಿರುದ್ಧ ಮಾಡಿ ಶಬ್ದ ಆಚೀಚೆ ಪರಿಹಾಸ ಮಾಡಿ ದಮ ಮದ ಅಂತ. ಅಂದ್ರೆ ಮದ ಇರಬಾರದು ಅಂತ, ಸೊಕ್ಕು ಇರಬಾರದು. ಸೊಕ್ಕದಂತೆ ಯಾವುದೇ ಇಂದ್ರಿಯಗಳು, ಕೈ ಇದೆ ಗಟ್ಟಿ ಇದೆ ಗುದ್ವ, ಅದು ಬೇಡ. ಕಾಲಿದೆ ಗಟ್ಟಿ ಇದೆ ತುಳಿವ. ನಮ್ಮಲ್ಲಿ ಅಣುಬಾಂಬುಗಳಿವೆ ಅಂತೇಳಿ ಎಸೆಯುವುದಲ್ಲ ಅಂತ ಹೇಳುತ್ತಾರೆ ಕೃಷ್ಣ. ಕಂಟ್ರೋಲ್. ಎಲ್ಲ ಇಂದ್ರಿಯಗಳು ಹಾಗೆ ಭೋಗದೆಡೆಗೆ ಸಾಗ್ತಾವೆ, ವೈಭವದೆಡೆಗೆ ಇಣುತ್ತಾವೆ, ಎಲ್ಲ ಬಾಗಿಲಾಕಿ ಬಿಡೋದು. ಯಾವ ರೋಗಿಗೂ ತಿನ್ನುವ ಚಪಲ ನಿಲ್ಲುವುದಿಲ್ಲ, ಎಷ್ಟು ಮಾತ್ರೆ ತಿಂದ್ರು. ಒದ್ದಾಟ ಪಟ್ಟರು, ಮೂರ್ಛೆಗೊಂಡಿದ್ರು. ಯಾಕೆಂದ್ರೆ ರಸವರ್ಜಂ ರಸವಪ್ಯಸ್ಯ ಪರಂದೃಷ್ಟ್ವಾ ನಿವರ್ತತೆ ಕೃಷ್ಣನ್ ಹೇಳಿದ್ನ ಅರ್ಜುನ ಹೇಳುವಾಗ. ನಾಲಿಗೆಯ ಚಾಪಲ ಅದು ಬಹಳ ಕಷ್ಟ, ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಅಂತ. ದೇವರು ಕಂಡಾಗಲೇ ಅವನಿಗೆ ವೈರಾಗ್ಯ ಬಂದೀತು ಅಂತ. ಹೀಗೆ ಆದಷ್ಟು ಇಂದ್ರಿಯಗಳನ್ನು ಓಡದಂತೆ, ಸಿಕ್ಕಾಬಟ್ಟೆ ಸೊಕ್ಕದಂತೆ ಪೀರುವುದು ಅಂತ ಹೇಳ್ತಾನೆ. ಆಗದಂತೆ ಅದನ್ನು ಬಂದೋಬಸ್ತಿನಲ್ಲಿಟ್ಟು ಒಳ್ಳೆಯದೆಡೆಗೆ ಮಾತ್ರ ಅದು ಹೋಗುವಂತೆ ಮಾಡಲಿಕ್ಕೆ. ಆರ್ಜವ ಮತ್ತೊಂದು ಮುಖ್ಯ ಏನು, ಸ್ಟ್ರೈಡ್ ಫಾರ್ವರ್ಡ್ನೆಸ್, ನೇರ ನಡೆ ನುಡಿ, ಪ್ರಾಮಾಣಿಕತೆ, ರುಜುತನ, ವಕ್ರತನ ಇಲ್ಲ. ಅದರ ಇನ್ನೊಂದು ಶಬ್ದ, ವಿರುದ್ಧ ಶಬ್ದ ವಕ್ರ ಅಂತ. ರುಜು ಅಂದ್ರೆ ನೇರ ಅಂತ, ವಕ್ರತೆ ಇಲ್ಲ. ಒಳಗೊಂದು ಹೊರಗೊಂದು ಇಲ್ಲ, ಅವನಿಗೊಂದು ಇವನಿಗೊಂದು ಅಂತಿಲ್ಲ. ಶಾಸ್ತ್ರ ಪ್ರಕಾರ ಬದುಕುವುದು. ಹೀಗೆ ಒಟ್ಟೊಂದು 7 ಮುಖ ಇಲ್ಲಿ ಬಂದದ್ದು ನೋಡ್ಲಿಕ್ಕೆ ಹೋದ್ರೆ. ಅಹಿಂಸಾ, ಸತ್ಯಂ, ಅಸ್ತೇಯಂ, ಅದರೊಟ್ಟಿಗೆ ಆನುಶಂಸ್ಯಂ, ದಮಃ, ಶಮಃ, ಆರ್ಜವಂ ಚೈವ ರಾಜೇಂದ್ರ ನಿಶ್ಚಿತಂ ಧರ್ಮ ಲಕ್ಷಣಂ. ಹೀಗೆ 7 ಏನೆಂದು ಹೇಳಿ ಅನ್ನುವುದಕ್ಕೆ ಕೃಷ್ಣನ ಒಂದು ಮಾತು, ಧರ್ಮದ ಸೌಕರ್ಯ. ಇದು ಇಲ್ಲೆಲ್ಲ ಧರ್ಮ ಕಾಣುತ್ತೆ. ಇದು ಧರ್ಮದ ಮುಖ, ಇದು ಧರ್ಮದ ಲಕ್ಷಣ, ಧರ್ಮವನ್ನು ಬದುಕಿಸುವ ರೀತಿ, ಇದು ಧಾರ್ಮಿಕನಾಗಲಿಕ್ಕೆ ಇರಬೇಕಾದಂತಹ ವ್ಯವಸ್ಥೆ. ಇದರಲ್ಲಿ ಶೌಚವನ್ನು ಸೇರಿಸಲಿಲ್ಲ ಹೇಳಿದ್ರೆ ಶೌಚಕ್ಕೂ ಒಂದು 7 ಮುಖ ಉಂಟು ಅಂತ ಕೃಷ್ಣ ಹೇಳಲಿಕ್ಕೆ. ಶೌಚ ಅಂದ್ರೆ ಏನು, ಮಡಿವಂತಿಗೆ ಅಂದ್ರೆ ಏನು, ಶುದ್ಧತೆ ಅಂದ್ರೆ ಏನು, ಪವಿತ್ರ ಆತ್ಮ ಅಂದ್ರೆ ಹೇಗೆ,
ಅನ್ನುವುದಕ್ಕೆ ಇಲ್ಲಿ ಮಾತಾಡ್ತಾರೆ. ಬ್ರಹ್ಮಚರ್ಯಂ ತಪಃ ಕ್ಷಾಂತಿ ಮಧುಮಾಂಸ ವರ್ಜನ ಮಧುಮಾಂಸ ವಿವರ್ಜನಂ ಮರ್ಯಾದಾಯಾಂ ಸ್ಥಿತಿಶ್ಚೈವ ಶಮಃ ಶೌಚಸ್ಯ ಲಕ್ಷಣ. ಮಡಿಯಾಗ್ತಾನೆ ಅಂತ ಹೇಳಿದರೆ ಶುದ್ಧನು ಅಂದ್ರೆ ಒಳಗೂ ಹೊರಗೂ ಎರಡು ಮುಖ್ಯ. ಆದ್ರಿಂದ ಒಳಗೆ ಹೊರಗಿನ ಶುದ್ಧತೆಗೆ ಇರತಕ್ಕಂಥ ಕೆಲವು ಮುಖಗಳನ್ನು ಕೃಷ್ಣ ಹೇಳುತ್ತಾನೆ. ಮುಖ್ಯವಾಗಿ ಬ್ರಹ್ಮಚರ್ಯ ಮೈಲಿಗೆ ಆಗುವುದು ಎಲ್ಲಿ ಕೇಳಿದರೆ ಸಂಪರ್ಕದಿಂದ. ನಮಗೊತ್ತು ದೊಡ್ಡ ರೋಗ ಹಾಗೆ ಅಂತ ಹೇಳುತ್ತಾರೆ ಅಂತ. ಭಗವಂತನಿಗೆ ಸಾಗಲೋಸುಗ ದೈಹಿಕವಾಗಿ ತಾನು ಎಲ್ಲಿಯೂ ಸಹ ಸ್ತ್ರೀ ಸಂಪರ್ಕಕ್ಕೆ ಅಷ್ಟವಿಧಂ ಬ್ರಹ್ಮಚರ್ಯಂ ಅಂತ ಹೇಳುತ್ತಾರೆ. ಹೇಳುವಾಗ ಸೂತ್ರಕಾರರೆಲ್ಲ ತೋರಿಸಿಕೊಡುತ್ತಾರೆ. ಪ್ರೇಕ್ಷಣ, ಸಂಭಾಷಣ ಅವೆಲ್ಲವೂ ಇಟ್ಟುಕೊಂಡು ವರ್ಷನ ಖೇಲನ ಎಲ್ಲ ಮಾಡಿಕೊಂಡು ಅದನ್ನ ನೋಡುವುದೇ ಬೇಡ ಅಂದುಬಿಡ್ತಾರೆ. ಮಾತಾಡುವುದು ತಪ್ಪೆ ಅಂತಾರೆ. ಮುಟ್ಟುವುದು ದೂರ, ಕೊನೆಗೆ ಆಡುವುದಂತೂ ಇಲ್ಲ, ಸಂಪರ್ಕ ಕೊನೆಗೆ. ಹೀಗೆ ಅವು ಬಹಳ ಚೆನ್ನಾಗಿ ಯೋಚನೆ ಮಾಡುವುದು. ಇಡೀ ದಿನ ಸನ್ನಿಧಾನವೇ ಇಲ್ಲ, ಕಣ್ಣಿಗೂ ಕಾಣುವುದಿಲ್ಲ, ಕೈಗೂ ಸಿಗುವುದಿಲ್ಲ, ಬಾಯಿಗೂ ನಿಲುಕುವುದಿಲ್ಲ, ಆದ್ರೂ ಮನಸ್ಸಿನಲ್ಲೇ ಪ್ರತಿಷ್ಠೆ ಮಾಡಿಕೊಂಡಿರುವುದು. ಅಲ್ಲಿಂದ ಶುರು ಬ್ರಹ್ಮಚರ್ಯದ ಹಾನಿಗೆ. ಅದನ್ನ ಮೊದಲು ಹೇಳ್ತಾನೆ, ಮಡಿ ಹೇಗೆ ಮನಸ್ಸಿನಿದರಿಗೆ ನಾಲಿದೆ. ಮಡಿ ಅಂದಾಗ ಒಳಗೆ ಹೊರಗೆ ಅಂತ. ಮನಸ್ಸಿನಲ್ಲಿಯೂ ಸ್ತ್ರೀಯರ ಇತರರ ಯೋಚನೆಗಳ ಜೊತೆಯಲ್ಲಿ ಇರಬಾರದು. ಬಹಳ ಬಾರಿ ನಾನು ಝೆನ್ ಅವರ ಕತೆ ಉಲ್ಲೇಖ ಮಾಡುವ ಇದನ್ನು ಹೇಳಿದ್ದೆ. ಅವರಲ್ಲಿ ಬಹಳ ಚಂದವಾದಂತಹ ಬ್ರಹ್ಮಚರ್ಯದ ಶಿಕ್ಷಣ ಇದೆ. ಅದು ಖುಷಿ ಆಗೋದು, ಕಲಿಬೇಕಾದ್ದು. ನಮ್ಮಲ್ಲಿ ಶಿಕ್ಷಣದ ಪದ್ಧತಿ ಇಲ್ಲ. ಸನ್ಯಾಸಿಗಳಿಗೆ ಬ್ರಹ್ಮಚರ್ಯದ ಶಿಕ್ಷಣ ಇಲ್ಲ ಆದಾಗ ಹುಡುಗರಿಗೆ ಎಲ್ಲಿ ಕೇಳಬೇಕು? ಆ ಹುಡುಗರೇ ಮುಂದೆ ಬೆಳೆದಾಗ ಸನ್ಯಾಸಿಗಳಾಗೋದ್ರಿಂದ ಅವರು ಅದರಲ್ಲೇ ಹಾಳಾಗಿ ಹೊರಗೆ ಬರೋದ್ರಿಂದ ಅರ್ಥ ಆಗುವುದಿಲ್ಲ ವಾಸ್ತವವಾಗಿ. ಅಂತೂ ಇವತ್ತಿನ ಮೊಬೈಲಿನ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡ್ಲಿಕ್ಕೂ ಸಿಗುತ್ತೆ, ಮುಟ್ಲಿಕ್ಕಲ್ಲಾದ್ರೂ ಮಾತಾಡ್ಲಿಕ್ಕೂ ಸಿಗುತ್ತೆ, ಚಾಟಿಂಗ್ ಅಂತ. ಹೀಗಾಗಿ ಬಹಳ ಹೇಸಿಗೆಯಾದಂತಹ ಈ ಸಂಗತಿ. ಅವರೇನ್ ಮಾಡ್ತಾರೆ ಅಂದ್ರೆ, ಬಹಳ ದೂರದಲ್ಲಿ ಗುರುಕುಲ, ಬಹಳ ದೂರದಲ್ಲಿ ವಿದ್ಯಾರ್ಥಿಗಳ ನಿಲಯ, ಕೂಡಲೇ ಓಡಿ ಬರುವಂತೆಲ್ಲ ಇಲ್ಲ. ಬಹಳ ದೂರದಲ್ಲಿ ಊಟದ ವ್ಯವಸ್ಥೆ, ಪ್ರತಿಯೊಂದು ಕಡೆಯಲ್ಲಿ ನಿಗಾ ಇದೆ. ಸಿಸಿ ಇಲ್ಲ, ಅದರ ನಿಗಾ ಇದೆ. ಹಾಗೆ ಹುಡುಗರು ತಮ್ಮ ನಿಲಯದಿಂದ ಗುರುಕುಲಕ್ಕೆ ಪ್ರೇಯರ್ ಹಾಲಿಗೆ ಹೋಗುವಾಗ ದಾರಿ ನಡುವೆ ಕೆಸರು, ಮಳೆ ಹೆಚ್ಚು ಕಡಿಮೆ ಆಗಿದೆ. ಹಾಗಾಗಿ ಒಬ್ಬಳು ಚೆಲುವೆ ಕೊಸರಾಡ್ತಾ ಇದ್ಲು. ಕಾಲಿಡ್ಲಿಕ್ಕೆ ಆಚೀಚೆ ಕೆಸರಲ್ಲಿ ಹೂತೋಗಿ ಅವಳ ಹೈ ಹೀಲ್ಡ್ ಚಪ್ಪಲಿ ನೆಲ ಕಚ್ಚಿ ಎಲ್ಲ. ಆಗ ಅವರಿಬ್ರು ಮಾತಾಡ್ತಾ ಬಂದ ಝೆನ್ ಹುಡುಗರು ಒಬ್ಬದರಲ್ಲಿ ಎತ್ತಿ ಆಚೆ ಇಟ್ಟವಳ. ಇನ್ನೊಬ್ಬ ಆ ಘಟನೆ ಮುಗಿದ ನಂತರ ಮಾತಾಡ್ತಾ ಹೋಗ್ತಾನೆ, ಎಲ್ಲ ನೀನು ಅನ್ಯಾಯ ಮಾಡಿದೆ, ಏನು ಆ ಹುಡುಗಿಯನ್ನು ಹಿಡಿಗೆ ಗಚಕ್ಕೆ ಹಿಡ್ಕೊಂಡು ಆಚೆ ಹಾಕಿಬಿಟ್ಟಿಯಲ್ಲ ಕೇಳಿಕೊಂಡು. ಮುಟ್ಟಬಾರದಿತ್ತು, ನೋಡುವುದೇ ಅಪರಾಧ ಹೇಳಿಕೊಂಡು. ಅಂದ್ರೆ ನಮಗೆ ಅಲ್ಲಿ ನೋಡಿತ್ತ ವಿಷನ್ ಅಂತೆಲ್ಲ. ಇವ ಆಕ್ಷೇಪ ಮಾಡಿದ್ದು ಮತ್ತೆ ಸಂಜೆ ನಿಲಯಕ್ಕೆ ಬಂದ ಬಳಿಕ, ವಿದ್ಯಾರ್ಥಿ ನಿಲಯಕ್ಕೆ ಬಂದ ಬಳಿಕ. ಆಗ ಇವ ಕೇಳುತ್ತಾನೆ, ನಾನು ಬೆಳಿಗ್ಗೆ ಹೋದಾಗ ಮಾಡಿದ ಘಟನೆ ಎಲ್ಲ ಹೌದೌದು ನೆನಪಿದೆ ನನಗೆ ಅಂತಾನೆ. ಅದು ಬೆಳಿಗ್ಗೆ ಆಗಿ ಹೋಯ್ತಲ್ಲ, ನೀನು ಸಂಜೆವರೆಗೂ ಸಹ ತಲೆಯಲ್ಲಿ ಆ ಹುಡುಗಿಯನ್ನು ನಾನು ಅಪ್ಪಿಕೊಂಡದ್ದು ದೃಶ್ಯವನ್ನೆಲ್ಲ ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ದೀಯಲ್ಲ. ಇವತ್ತಿನ ಪಾಠದ ಹೊತ್ತಿನಲ್ಲಿ ನೆನಪಾಗಿರ್ಬೇಕು ನಿನಗೆ, ಪ್ರೇಯರ್ ಹೊತ್ತಿನಲ್ಲಿ ಅದು ಬರಬೇಕು ಸೀನ್ ನಿನಗೆ. ತಲೆಯಲ್ಲಿ ಯಾವುದನ್ನು ನಾವು ಹಾಕಿಕೊಳ್ಳುತ್ತೇವೆಯೋ ಅದು ನಮ್ಮನ್ನು ಕಾಡುತ್ತದೆ ಸಮಸ್ಯೆಯಾಗಿ ಮಾಡಿಕೊಂಡು. ಒಂದು ನಮ್ಮ ಸಮಸ್ಯೆ ತಲೆಯೊಳಗೆ ಸೃಷ್ಟಿಯಾಗಿಕೊಂಡಿದ್ರು ಅದನ್ನು ದೂಡಬೇಕು, ಹೊರಗೆ ಹಾಕಬೇಕು. ಯಾಕೆಂದ್ರೆ ಹೇಗೂ ಇರ್ತದೆ, ಹೊರಗೆ ಇರಲಿ ಅಂತ. ಸಮಸ್ಯೆ ನಮ್ಮನ್ನು ಕಾಡುತ್ತದಲ್ಲ. ಬೊಗಳುವ ನಾಯಿಯನ್ನು ಮನೆಯೊಳಗೆ ಯಾಕೆ ಕಟ್ಟಿಕೊಳ್ಳಬೇಕು? ಹೇಗೂ ಬೊಗಳುತ್ತಂತೆ ಅದದು ಹೊರಗೆ ಬೊಗಳ್ಕೊಳ್ಳಿ. ನಿಮಗೇನು ಸಮಸ್ಯೆ? ನಾಯಿಯ ಸಮಸ್ಯೆಯನ್ನು ಶಬ್ದದ್ದಲ್ಲ, ಅದು ಎಲ್ಲಿದ್ರೂ ಉಂಟು, ಒಳಗಿದ್ರುಂಟು ಒಳಗಿದ್ರುಂಟು ಕೂಗ್ಲಿಕ್ಕೆ. ಹೀಗಾಗಿ ಮನುಷ್ಯ ಸಮಸ್ಯೆಯ ಕೂಗು ಕೇಳಿದರೆ ಸಾಕು, ಸಮಸ್ಯೆಯ ಗಾಳಿ ತಾಗಿದರೆ ಸಾಕು, ಸಮಸ್ಯೆಯನ್ನೇ ಸುತ್ತುವರಿಸಿಕೊಳ್ಳಬೇಕಾಗಿಲ್ಲ. ಮೈಯಲ್ಲಿ ಬರುವುದು ಎಲ್ಲರಿಗೂ ಸಮಸ್ಯೆ ಉಂಟೆ.
ಅದರಿಂದ ಆ ಬಳ್ಳಿಯನ್ನು ಮೈಗೆ ಸುತ್ತಿಕೊಳ್ಳದಂತೆ, ಮನಸ್ಸಿಗೆ ಅದು ಘಾಸಿಗೊಳ್ಳದಂತೆ ಮಾಡಲಿಕ್ಕೆ ಆ ಸಮಸ್ಯೆಯನ್ನು ದೂರ ನೆಡಿ, ಅದು ಬದುಕಲಿ, ಹಾಗೆ ಇರಲಿ. ಹಾಗೆ ಬಹಳ ಚೆನ್ನಾಗಿ ಬ್ರಹ್ಮಚರ್ಯದ ಪಾಠ. ಕೃಷ್ಣ ಶೌಚದ ಬಗ್ಗೆ ಹೇಳ್ತಾನೆ. ಮಡಿ ಯಾರು ಕೇಳಿದರೆ, ಮಡಿ ಇವರೇ ಯಾರು? ದೇವರಿಗಾಗಿ ದೇವರನ್ನು ಮಾತ್ರವೇ ತನ್ನ ಮನದಂಗಳದಲ್ಲಿ ಬಿತ್ತಿದವ, ಗಟ್ಟಿ ಮಾಡಿದವ, ಪ್ರತಿಷ್ಠೆಗೊಂಡವ. ಅಲ್ಲಿ ಯಾರಿಗೂ ಮತ್ತೆ ತಾಣ ಇಲ್ಲ, ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ. ಇದು ಒಂದು ರೀತಿಯಿಂದ ಬ್ರಹ್ಮಚರ್ಯ. ದೈಹಿಕವಾಗಿ ಸತ್ಯ ಹೋಗ್ತೇನೆ, ಮನಸ್ಸು ಮತ್ತು ದೇಹ ಇದು ಎರಡರಲ್ಲಿಯೂ ಬ್ರಹ್ಮಚರ್ಯದ ಕಾಪಾಡುವಿಕೆ. ಅದರಿಂದ ಮಾತಿನಲ್ಲಿಯೂ ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ. ಮಾತಾಡ್ತಾ ಮತ್ತೆ ಹೇಗಿದ್ದಿ, ಸ್ವಲ್ಪ ಏನೋ ತಾಪತ್ರ ಹೇಳಿದ ತಕ್ಷಣ ಅಯ್ಯೋ ಪಾಪ ಅನಿಸ್ತದೆ, ಏನೋ ಸಹಾಯ ಮಾಡುವ ಅನಿಸ್ತದೆ, ಮತ್ತೆ ನಾನೇ ಬಂದು ನೋಡುತ್ತೇನೆ ಅಂತ ಹೇಳ್ತಾನೆ ಸಮಸ್ಯೆಯನ್ನು. ಹೀಗಾಗಿ ತನ್ನಷ್ಟಕ್ಕೆ ಮುಂದುವರಿತದೆ. ಎತ್ತನ ಸಂಬಂಧಗಳೆಲ್ಲ ಮಾತಿನಲ್ಲಿ ಆಗ್ತಾ ಇರುವುದನ್ನು ನಾವು ನೋಡ್ತೇವೆ ಅಲ್ಲಿ. ಅದಕ್ಕೆ ಮೊದಲು ಹೇಳ್ತಾನೆ ಶೌಚ ಬ್ರಹ್ಮಚರ್ಯದಲ್ಲಿ ನಿಂತಿದೆ ಅಂತ. ಸುಮಾರು ಆಯಾಮಗಳಿವೆ ಅಲ್ಲಿ. ಬ್ರಹ್ಮಚರ್ಯಂ ತಪಃ, ನಿರಂತರವಾಗಿ ದೈಹಿಕವಾಗಿ ಆತ ಉಪವಾಸಾದಿಗಳ ವ್ರತ ನಿಯಮಗಳನ್ನು ಕಡ್ಡಾಯವಾಗಿ ಮಾಡಲಿಕ್ಕೆ ಯಾರು ಕೇಳಲಿಕ್ಕಿಲ್ಲ. ಎಷ್ಟು ದಿನದಿಂದ ಯಾರು ಕೇಳುತ್ತಾರೆ? ನಾವೇ ಮಾಡಿಕೊಳ್ಳಿಕ್ಕೆ. ಮುಂದಿದೆ ಒಂದು ಪ್ರಾಯಶ್ಚಿತ್ತ ಇದೆ, ಜಪದಲ್ಲಿ ಒಂದು ಪ್ರಾಯಶ್ಚಿತ್ತ ಇದೆ. ಸಂಧ್ಯಾ ಸಮೀಕ್ಷೆಲ್ಲ ಅದನ್ನು ಕೊಟ್ಟಿದ್ದೇನೆ, ಎಷ್ಟು ಜನ ಗಮನಿಸ್ತಾರೆ ಗೊತ್ತಿಲ್ಲ. ಒಂದೊಮ್ಮೆ ಅನಿವಾರ್ಯವಾಗಿ ಏನೋ ಹೆಚ್ಚು ಕಡಿಮೆ ತೊಂದರೆಯಲ್ಲಿ ಆ ಒಂದು ಹೊತ್ತಿನ ಜಪ ತಪ್ಪಿಯೋಯ್ತು, ಮಾಡಲಿಕ್ಕೆ ಆಗಲಿಲ್ಲ, ಕಾಲದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಬೇಕಾದ್ರೆ ಈಗ ಸಂಜೆ ಅಂತ ಇಟ್ಕೊಳ್ಳಿ, ಹೇಳುತ್ತೆ. ಸಂಜೆ ಬಂದಾಗ ಬಸ್ ಮಿಸ್ ಆಯಿತು, ಸೂರ್ಯ ಅಸ್ತದ ಮುಂಚೆ ಬರಲಿಕ್ಕೆ ಆಗಲಿಲ್ಲ, ಹಾಗಾಗಿ ಸೂರ್ಯ ಅಸ್ತ ಮುಗಿದೋಯ್ತು. ದಿನ ಬೇಗ ಬಂದೇ ಜಪ ಮಾಡೋದು, ಆವತ್ತೊಂದು ಆಗಲಿಲ್ಲ. ಏನು ಆಕ್ಸಿಡೆಂಟ್ ಆಯಿತು, ನಮ್ಮಿಂದಲ್ಲ, ಯಾರದ್ದೋ ಬಸ್ ಆಕ್ಸಿಡೆಂಟ್ ಯಾವುದೋ ಆಗಿ ಬರುವಾಗ ತಡ, ದಾರಿಯಲ್ಲಿ ಜಾಬ್ ಇಟ್ಕೊಳ್ಳೋ. ನಾವಾಗಿ ಮಾಡಿದ್ದಲ್ಲ, ATM ತೆಗಿಲಿಕ್ಕೆ ಹೋಗಿ ತಡ ಆದ್ದಾಗಲಿ, ಮಾತಾಡ್ತಾ ಕೂತು ಬಸ್ ಮಿಸ್ ಆದಲ್ಲಿ ಯಾವುದೂ ಅಲ್ಲ. ಸಹಜವಾಗಿ ಪ್ರಾಕೃತಿಕವಾಗಿ ಆದ ಹೆಚ್ಚು ಕಡಿಮೆಗಳು. ಆದ್ರೆ ಏನಾಯ್ತು, ಕಾಲಾತೀತ ಆಯ್ತಲ್ಲ, ಜಪ ಮಾಡ್ಲಿಕ್ಕೆ ಮಾಡ್ತಾನೆ, ಕಾಲಾತೀತ ಪ್ರಾಯಶ್ಚಿತ್ತಾದಿಗಳು ನಡೆಸಿ ಮಾಡ್ತಾನೆ. ಇದಕ್ಕೆ ಪ್ರಧಾನವಾದ ಪ್ರಾಯಶ್ಚಿತ್ತ ಏನು ಗೊತ್ತು? ಸಮಯದಲ್ಲಿ ಮಾಡ್ಲಿಕ್ಕೆ ಆಗದೇ ಇರುವುದರಿಂದ ಆ ಹೊತ್ತಿನ ಊಟವನ್ನು ಬಿಡುವುದು. ರಾತ್ರಿ ಊಟ ಇಲ್ಲ, ಇದು ಯಾರು ನೋಡ್ಲಿಕ್ಕೆ ಬರುವುದಿಲ್ಲ. ಅಡುಗೆ ಅಂತೂ ಆಗಿರ್ತದೆ, ಕೆಲವೊಮ್ಮೆ ಹೇಳ್ತಾರೆ, ಮತ್ತೆ ಬಿಟ್ಟರೆ ಹಾಯಿಸಿಗೆ ಆಗುದಿಲ್ಲ ಅಂತ ಹೇಳ್ತಾರೆ. ಅದು ಯಾವತ್ತು ಹಾಗೆ, ಯಾವ ಹೊತ್ತಿನ ಜಪ ಮಿಸ್ ಆಯಿತು ಆ ಹೊತ್ತಿನ ಊಟವನ್ನು ಇಲ್ಲ ಮಾಡಲಿಕ್ಕೆ ಉಂಟು ಹೇಳಿಬಿಡ್ತಾರೆ ಅವರು. ಇದು ಯಾರು ನೋಡುವುದಿಲ್ಲ. ಇದು ಸೆಲ್ಫ್ ಮಾಡಿಕೊಂಡಿರತಕ್ಕಂಥ ಪ್ರಾಯಶ್ಚಿತ್ತ. ಅದರಿಂದ ತಪಃ ಅಂದ್ರು ಪ್ರತಿನಿತ್ಯ ನೀನು ಕಡ್ಡಾಯವಾಗಿ ವ್ರತ ನಿಯಮಗಳನ್ನು ಪಾಲಿಸು. ದೈಹಿಕವಾಗಿ ಮುಖ್ಯ, ಅದರೊಟ್ಟಿಗೆ ತಮ್ಮ ಆಲೋಚನೆ ಉಂಟು, ಒಳ್ಳೆಯದರ ಯೋಚನೆಗಳು ಬೇಕೇ ಬೇಕು. ಇದೆರಡು ಮಡಿವಂತಿಗೆಯನ್ನು ಕಾಪಾಡುವ ಲಕ್ಷಣ. ತಲೆಯೊಳಗೆ ಒಳ್ಳೆಯದರ ಚಿಂತನೆ, ಹೊರಗೆ ನಿಷ್ಠೆ ವ್ರತಗಳದ್ದು. ಮತ್ತೊಂದು ಹೇಳ್ತಾರೆ ಶಾಂತಿ, ಕ್ಷಮೆ. ಇದು ಯಾಕೆ ಬೇಕು ಕೇಳಿದರೆ, ಮತ್ತೆ ಕೋಪ ಮಾಡುದ ಎಲ್ಲದಕ್ಕೂ. ಕೋಪ ಮಾಡಿದ್ರೆ ಮೇಲಿಗೆ ಅಂತ ಹೇಳ್ತಾನೆ. ಶೌಚ ಅದು ಎಲ್ಲಿ ಉಂಟು ಕೇಳಿದ್ರೆ, ಕೋಪ ಬಂದ್ರೆ ಹೋಯ್ತು, ಮತ್ತೆ ಮಿಂದು ಬರಬೇಕು ಅವನು. ಎಷ್ಟು ಮಿಂದ್ರು ಪರವಾಗಿಲ್ಲ, ಪ್ರಯೋಜನ ಇಲ್ಲ, ಕೋಪ ಬರಬಾರದು ಅಂತ. ಪ್ರತಿಯೊಂದರ ಮನಸ್ಸಿನಲ್ಲಿ ಕೋಪ ಬಂದಾಗ ನಮಗೆ ಗೊತ್ತು ಏನೆಲ್ಲ ಆಗುತ್ತೆ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಒಳಗಿರತಕ್ಕಂತಹ ಬಿಳಿ ರಕ್ತಕಣಗಳ ಸಾವು, ಘರ್ಷಣೆ, ಇದರಿಂದ ಮಾನಸಿಕವಾದ ಕ್ಷೋಭೆ, ವಿಚಿತ್ರವಾದಂತಹ ಗ್ರಂಥಿಗಳ ಸ್ರಾವ, ಅದರಿಂದ ಇಂಬ್ಯಾಲೆನ್ಸ್, ಮತ್ತೆ ಹೀಗೆ ಇದೆಲ್ಲ ದೇಹದಲ್ಲಿ ಆಗತಕ್ಕ ಎಲ್ಲ ಬದಲಾವಣೆಗಳನ್ನು ಗುರುತಿಸಿದ್ದಾರೆ ಅವರು. ಮೆದುಳು ಬಳ್ಳಿಯಲ್ಲಿ ಆಗತಕ್ಕ ಏರುಪೇರುಗಳು, ದೇಹದಲ್ಲಿ ಆಗತಕ್ಕಂಥ ಹೆಚ್ಚು ಕಡಿಮೆಗಳು, ಅದರಿಂದ ಆಗತಕ್ಕಂತಹ ಇವನಲ್ಲಿ ಆರೋಗ್ಯದ ಸಮಸ್ಯೆಗಳು, ಇವೆಲ್ಲ. ಹೀಗಾಗಿ ಎಲ್ಲದಕ್ಕೂ ಸೈರಣೆ ಇರಲಿ, ಶಾಂತಿ ಇರಲಿ, ಕ್ಷಮೆ ಇರಲಿ, ಪ್ರತಿಯೊಂದನ್ನು ಸಹಿಸಿಕೊ, ಬಿಟ್ಟುಕೊಡು, ಕ್ಷಮೆ ಕೊಡು. ಮತ್ತು ಮಧು ಮಾಂಸಸ್ಯ ವರ್ಜನ, ಕುಡಿಬೇಡ, ಕಡಿಬೇಡ. ಕಡಿದಂದ್ರೆ ಮಾಂಸವನ್ನು, ಯಾಕೆಂದ್ರೆ ಮಾಂಸ ಕಡಿಲಿಕ್ಕೆ ಕೋರೆ ಹಲ್ಲು ಬೇಕಂತೆ. ಕೋರೆ ಹಲ್ಲುಗಳು ಇರುವುದು ಪ್ರಾಣಿಗಳು ಮಾತ್ರ, ಮಾಂಸಾಹಾರಿಗಳಲ್ಲಿ ಅದು ಇರುವ ಸಹಜವಾದಂತಹ ವ್ಯವಸ್ಥೆ. ಅದನ್ನು ಮನುಷ್ಯನಲ್ಲಿ ಇಲ್ಲ. ಅದು ಅದರಿಂದ ಮನುಷ್ಯನೆಂದು ಹೇಳಿಸಿದ್ದಲ್ಲ. ಅದರಿಂದ ಆದರೂ ಹೇಳಿಬಿಟ್ರಿ, ಎಲ್ಲಿಯಾದರೂ ಚಾಪಲದಲ್ಲಿ ಪರಿಸರದಿಂದಾಗಿ ಉಳಿದವರನ್ನು ನೋಡ್ಲಿಕ್ಕೆ ಹೋಗಿ ತಾನು ಕಚ್ಚುವ ತಿನ್ನುವ ಅಂತ ಅನಿಸಿಕೊಂಡ್ರೆ, ಪ್ರಮಾದದಿಂದಲೋ ಬಾಲಿಶತನದಿಂದಲೋ, ಅದಕ್ಕೋಸ್ಕರ ಇಲ್ಲಿ ಅದನ್ನು ಬಿಡು. ಅಂದರೆ ಮಡಿವಂತಿಕೆಯಲ್ಲಿ ಮಾಂಸಾಹಾರ ಸೇರುವುದಿಲ್ಲ ಎನ್ನುವುದು ಅರ್ಥ ಆಗ್ತದೆ. ಕುಡಿತವೂ ಇಲ್ಲ ಅಂತ. ಕುಡಿತ ಮತ್ತು ಕಡಿತ
ಇದೆರಡು ಇಲ್ಲ. ಅದಕ್ಕೆ ನಾನು ಕಡಿತೇಳಿ ಕೋರೆ ಹಲ್ಲಿಲ್ಲದೆ ಕಚ್ಚಲಿಕ್ಕೆ ಆಗದೇ ಇರುವುದರಿಂದ ಅದು ಕಚ್ಚುವಂಥದ್ದು ಅಂತ ಹೇಳಿ ಮಾಂಸಕ್ಕೆ ಅದನ್ನು ದ್ರವ ರೂಪದಲ್ಲಿ ಕುಡಿಲಿಕ್ಕೆಲ್ಲ ಬರುವುದಿಲ್ಲ. ಅಂದ್ರೆ ಕುಡಿತ ಮತ್ತು ತಿನ್ನುವುದರಲ್ಲಿ ಕುಡಿಯಬಾರದ್ದನ್ನು ಕುಡಿಯುವುದು, ತಿನ್ನಬಾರದ್ದನ್ನು ತಿನ್ನುವುದು, ಇದೆರಡನೇ ಬಿಡುವುದು. ಇದು ಮಡಿಗೆ, ಮಡಿಯಲ್ಲಿ ನೋಡಿ ಕುಡಿಯುವುದರಿಂದ ದೇಹದಲ್ಲಿ ಆಗತಕ್ಕ ಬದಲಾವಣೆ ಅದು ಮನಸ್ಸಿಗೆ ಪ್ರಧಾನವಾಗಿ ಆಗುವಂಥದ್ದು. ತಿನ್ನುವುದರಿಂದ ಅನ್ನವಶಿತಂತ್ರೆ ದಾವಿದೀಯತೆ ಹೇಳಿದ ಹಾಗೆ. ಹಾಗಾಗಿ ತಾಮಸವಾದ ಆಹಾರವನ್ನು ಸ್ವೀಕರಿಸುವ ಮೂಲಕ ಮನುಷ್ಯ ಮೈಲಿಗೆ ಆಗ್ತಾನೆ. ತಾಮಸ ಎನ್ನುವುದು ಮೈಲಿಗೆ, ರಾಜಸ ಎನ್ನುವುದು ಅದು ಡೌಟ್, ಅತ್ತ ಮೈಲಿಗೆ ಅತ್ತ ಮಡಿಗೆ ಆಗುವುದು ಅರ್ಧಂಬರ್ಧ. ಸಾತ್ವಿಕ ಎನ್ನುವುದು ಮಡಿವಂತಿಕೆಯ ಲಕ್ಷಣ. ಅದರಿಂದ ಸಾತ್ವಿಕನಾಗಿರ್ಲಿಕ್ಕೆ ಆಹಾರದಲ್ಲಿಯೂ ಸಾತ್ವಿಕತೆ ಅದನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಇದೆರಡರ ತ್ಯಾಗ. ಮತ್ತು ಹೇಳ್ತಾನೆ ಮರ್ಯಾದಾಯಾಂ ಸ್ಥಿತಿಷ್ಠೈವ, ಮತ್ತೆ ಒಂದು ಬೌಂಡ್ರಿಯಲ್ಲಿ ಇರಬೇಕು. ಶಾಸ್ತ್ರದ ಪರಿಧಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೇಳಿ ಮಾಡು ಬಿಡಿ ಎನ್ನುವುದಕ್ಕೆ ಯಾರು ಹೊಣೆ ಕೇಳಿದರೆ ಶಾಸ್ತ್ರ ನಮಗೀಗೆ. ಆದ್ರಿಂದ ಚೌಕಟ್ಟಿನಲ್ಲಿ ಇರು. ನಾವೇ ಮಾಡಿಕೊಂಡ ಚೌಕಟ್ಟುಗಳಿರುತ್ತು, ಸರಹದ್ದುಗಳು, ಗಡಿ ದಾಟಬಾರದು. ಶಾಸ್ತ್ರದ ಪರಿಧಿಯನ್ನು ಇಷ್ಟ ಬಂದಂತೆ ಒರೆಸುವುದಾಗಲಿ, ದಾಟುವುದಾಗಲಿ, ಅಳಿಸುವುದಾಗಲಿ, ಅತ್ತ ಇತ್ತ ಸರಿಸುವುದಾಗಲಿ ಎಲ್ಲ ತಪ್ಪೆ. ಯಶ್ ಶಾಸ್ತ್ರವಿಧಿ ವಿಸೃಜ್ಯ ಬರ್ತದೆ ಕಾಮಕಾರ ನಸಸಿದ್ಧಿ ಮಮಾಪ್ನೋತಿ. ಕಾಮಕಾರತ ಇಷ್ಟ ಬಂದಂತೆ ಮಾಡಿದರೆ ಅವನಿಗೆ ಅನಿಷ್ಟ ಆಗತ್ತೆ, ಇಷ್ಟ ಸಿದ್ಧಿ ಆಗುವುದಿಲ್ಲ ಅನ್ನುವ ನೆಲೆಯಲ್ಲಿ ಮರ್ಯಾದಾಯ ಒಂದು ಗೌರವ ಅಂತ ಇದೆ, ಒಂದು ಘನತೆ ಇದೆ, ಒಂದು ಶಿಸ್ತು ಅಂತಿದೆ, ಒಂದು ಡಿಸಿಪ್ಲಿನ್, ಒಂದು ವ್ಯವಸ್ಥೆ. ಅದನ್ನು ಬ್ರೇಕ್ ಮಾಡಬೇಡ. ಯಾವ ಆಶ್ರಮದವ, ಯಾವ ಹಂತದವ, ಹೇಗೆ ಇರಬೇಕು ಎನ್ನುವುದು ಹೇಳಿದ ಹಾಗೆ ಇರಬೇಕು. ಅದರಿಂದ ಅವಧೂತನಿಗೂ ಒಂದು ಬೌಂಡ್ರಿ ಇದೆ ಅಲ್ವಾ, ಹಾಗೆ ಇರ್ತದೆ. ಧ್ಯಾನಿಗೂ ಒಂದು ವ್ಯವಸ್ಥೆ ಇದೆ, ಆಗ್ತದೆ. ನನಗೆ ಎಲ್ಲೆಂದರಲ್ಲಿ ಧ್ಯಾನ ಮಾಡಲಿಕ್ಕೆ ಬರುತ್ತೆ ಅಂತ ಅವ ಮಸಣದಲ್ಲಿ ಕೂತು ಮಾಡಲಿಕ್ಕೆ ಹೋಗುವುದಿಲ್ಲ, ತಾಮಸ ಆಗತ್ತಲ್ಲ. ಪ್ರದೇಶವನ್ನಾದರೂ ನೋಡಿಕೊಂಡ್ರೆ ಎಲ್ಲೆಡೆ ದೇವರಿದ್ದಾರೆ, ಸರಿಯೇ. ಹಾಗಾಗಿ ಮನೆಯಲ್ಲಿ ದನ ಸಾಕುವ ಬದಲಿಗೆ ನಾಯಿಯನ್ನೇ ಸಾಕುವುದಾ ಅಲ್ವಾ? ಶುನಿಜೈವ ಪ್ರಕಾಶ ಶಪಾಚೇಚ ಅಂತ ಒಟ್ಟಿಗೆ ಹೇಳ್ತಾನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಅಂತ. ದನದಲ್ಲಿ ನಾಯಿಯಲ್ಲಿ ದೇವರು ಒಂದೇ ಬಗೆ ಇದ್ದಾನೆ ಅಂತ ಕೃಷ್ಣನೇ ಹೇಳಿಕೊಂಡ ಅರ್ಜುನನಿಗೆ. ಅದನ್ನು ನಾವು ಪ್ರಾಕ್ಟಿಕಲಿ ಮಾಡಿ ತೋರಿಸುದ? ಕಪಿಲಾಂ ದರ್ಪಣಂಬ ಅನ್ನೋದು ಬೆಳಿಗ್ಗೆದ್ದು ನೋಡಬೇಕಾದ್ದು ದನವನ್ನು ಹೇಳಿದ್ದಷ್ಟ, ನಾಯಿಯನ್ನಲ್ಲ ಹೇಳಿದ್ದು. ಇನ್ನೇ ಮುಂದೆ ಬರುತ್ತಿನ್ನು ಮಾತಿನಲ್ಲಿ ಬಂದಾಗ ಶೌಚದ ವಿಷಯಗಳನ್ನು ಕೃಷ್ಣ ಹೇಳುತ್ತಾನೆ, ನಾಯಿಯಲ್ಲಿ ಎಲ್ಲಿರಬೇಕು ಎನ್ನುವುದನ್ನು. ಆಚಾರ್ಯ ಮಧ್ವರಂತೂ ತಂತ್ರ ಸಂಗ್ರಹದಲ್ಲಿ ಸ್ಪಷ್ಟವಾಗಿ ದೇವರ ಕೋಣೆಯೊಳಗೆ ನಾಯಿ ನುಗ್ಗಿದರೆ ಅಂತಲೇ ಒಂದು ಮಾತು ಹೇಳ್ತಿದ್ದಾರೆ. ದೇವರ ಕೋಣೆಯೊಳಗೆ ನಾಯಿ ನುಗ್ಗಿದರೆ, ದೇವರೆಡೆಗೆ ದೇವಾಲಯದೆಡೆಗೆ ನಾಯಿ ಬಂದರೆ ಅಂತ ಒಂದು ಮಾತು, ಸ್ಪಷ್ಟವಾದ ಮಾತು. ಏನ್ ಖರ್ಚು ಮಾಡ್ಲಿಕ್ಕುಂಟು, ಏನ್ ಕ್ರಿಯೆ ಮಾಡ್ಲಿಕ್ಕುಂಟು ಅಲ್ಲ. ದೇವರು ನಾಯಿಯಲ್ಲಿ ಇದ್ದಾನೆ ಹೇಳಿದ್ದಂತ ದೇವಾಲಯದೊಳಗೆ ನಾಯಿ ಬಂದ್ರೆ ಏನು? ನಾವು ಮನೆಯೊಳಗೆ ದೇವರ ಕೋಣೆಯನ್ನು ಮಾಡಿಕೊಂಡವರು ಕೆಲವೊಮ್ಮೆ ಏನು ಹೆಚ್ಚು ಕಡಿಮೆ ಆದಾಗ ದೇವರ ಕೋಣೆಯೊಳಗೆ ಏನು ಮಲಗಿ ಹೋಗ್ಬಿಡ್ತೇವ? ಆಗುವುದೇ ಇಲ್ಲ. ಬೇರೆ ಕೋಣೆಗಳಲ್ಲಿ ದೇವರ ಕೋಣೆಯಲ್ಲಿ ರಿಪೇರಿ ಇದ್ದರೆ ದೇವರ ಕೋಣೆಯನ್ನು ಬದಲಿಸ್ತೇವೆ, ಟೆಂಪರರಿ. ಎಲ್ಲಿಡುತ್ತೇವೆ ಅಂದರೆ ವರಾಂಡಕ್ಕೂ ತರಬಹುದು, ಹಾಲಿಗೂ ಇಡಬಹುದು, ಅಡಿಗೆ ಕೋಣೆಗೂ ಹಾಕಬಹುದು. ಬೆಡ್ರೂಮಿಗೆ ಕಷ್ಟ ಹಾಕುವುದು ದೇವರನ್ನು ರಿಪೇರಿ ಇದ್ದಾಗ ಫಸ್ಟ್ ಪ್ರಿಫರೆನ್ಸ್ ಅಡಿಗೆ ಕೋಣೆಗೆ ಅಥವಾ ಹಾಲಿಗೆ ಅಥವಾ ರೆಸ್ಟ್ ರೂಮಿಗೆ, ಗೆಸ್ಟ್ ರೂಮಿಗೆ. ಅದು ಹೊರತುಪಡಿಸಿ ನೇರ ಅಡಿಗೆ ಕೋಣೆ ಅಲ್ಲ, ಊಟದ ದೇವರ ಕೋಣೆ ರಿಪೇರಿ ಇದೆ ಅಂತೇಳಿ ನೇರ ತಗೊಂಡೋಗಿ ನಾವು ಮಲಗು ಕೋಣೆಯಲ್ಲಿ ಹಾಕುವುದಿಲ್ಲ ಅಥವಾ ಬಾತ್ರೂಮಿಗೂ ಎಳೆಯುವುದಿಲ್ಲ. ನೆನಪಿಟ್ಕೊಳ್ಳಿ. ಅದರಂತೆ ಅಡುಗೆ ಕೋಣೆ ರಿಪೇರಿ ಉಂಟು ಹೇಳಿದ ತಕ್ಷಣ ಅಡುಗೆಯನ್ನು ಸೀದಾ ಹೋಗಿ ದೇವರ ಕೋಣೆಯಲ್ಲಿ ಮಾಡುವುದಿಲ್ಲ. ಮೊದಲು ವರಾಂಡದಲ್ಲಿಯೋ ಹಾಲಿನಲ್ಲಿಯೋ ನೋಡಿಕೊಂಡು, ಅಂದ್ರೆ ಎಲ್ಲಿ ಬೆಂಕಿ ಹಾಕಬೇಕು ಎನ್ನುವುದು ಒಂದು ಲೆಕ್ಕ ಇದೆ ಅಲ್ವಾ. ಕೃಷ್ಣ ಅಗ್ನಿ ಬಗ್ಗೆ ಮಾತಾಡ್ತಾನೆ, ಹೇಳಲಿಕ್ಕೆ ಹೋಗ್ತಾನೆ. ಹಾಗೆ ನನಗೆ ಚೆನ್ನಾಗಿದೆ ಅಂತ ಹೇಳಿಕೊಂಡು ನಾಯಿಯನ್ನು ದೇವರ ಕೋಣೆಯೊಳಗೆ ತರಲಿಕ್ಕೆ ಆಗುವುದಿಲ್ಲ. ಆನೆಯನ್ನು ದೇವರ ಕೋಣೆಯೊಳಗೆ ತರಲಿಕ್ಕೆ ಬರುತ್ತೆ. ದೇವಾಲಯದೊಳಗೆ ಆನೆ, ಕುದುರೆ, ವಾಹನ ಮೆರವಣಿಗೆ ಇರ್ಲಿಕ್ಕೆ ಹೋಗಿ ಆನೆಯ ಮೇಲೆ ಮೆರವಣಿಗೆ ಗಜಂ ಸಮರ್ಪಯಾಮಿ ಅಶ್ವವಾಹನ ಗಜವಾಹನ ಇದ್ದಾಗೆ, ಹಂಸವಾಹನ ಮಯೂರ ವಾಹನ ಇದ್ದಾಗೆ ನಾಯಿ ವಾಹನ ಮಾಡುವ ಶಾಸ್ತ್ರ ಎಲ್ಲಿ ಪರವಾನಿ ಕೊಟ್ಟಿದ್ದು? ನಿಮ್ಮ ತರ್ಕ ನಾಯಿಯಲ್ಲಿ ದೇವರಿದ್ದಾನೆ, ದನದಲ್ಲಿ ದೇವರಿದ್ದಾನೆ ಅನ್ನೋದರಲ್ಲಿ ಬರುವುದಿಲ್ಲ. ಇದು ನಡೆಯುವುದಿಲ್ಲ. ಇದು ಹೇಳಲಿಕ್ಕೆ ಸುಲಭ. ನಾವು ದನದಂತೆ ನಾಯಿಯನ್ನು ಸಾಕಿದ್ದೇವೆ ಹೇಳಬಹುದು,
ಹೇಳಿಕೊಳ್ಳಿ. ಅಷ್ಟು ಎತ್ತರವು ಮಾಡಿದ್ದೇವೆ, ಇಂಜೆಕ್ಟ್ ಮಾಡಿ ಅಂತೇಳಿ ಆದೀತು. ಅದ ಹೇಳಿದ ತಕ್ಷಣ ಅಂತ ದನದಷ್ಟು ಎತ್ತರದ ದನದಾಗಿರುವ ನಾಯಿಯಿಂದ ನಾನು ಹೇಳ್ಕೊಂಡು ಬಂದ ಕಾರ್ಟ್ ಇದು ಅಂತ ಹೇಳಿಕೊಂಡು ಆಗತ್ತ, ಅದು ಬುಲೆಟ್ ಕಾರ್ಟ್ ಅನಿಸ್ಕೊಡ್ತಾವೆ. ಅದರಲ್ಲಿ ದೇವರ ಪದಾರ್ಥಗಳು, ದೇವರಿಗೆ ಸಂಬಂಧಪಟ್ಟವುಗಳು ಹೋಗ್ತಾವ ಮೆರವಣಿಗೆಯಲ್ಲಿ? ಇಲ್ಲ, ಆಗುವುದಿಲ್ಲ. ಅದನ್ನು ಮರ್ಯಾದಾಯ ಅನ್ಸಿದೆ. ಒಂದು ಲೋಕ ಮರ್ಯಾದೆ, ಒಂದು ಶಾಸ್ತ್ರ ಮರ್ಯಾದೆ, ಒಂದು ಧರ್ಮದ ಚೌಕಟ್ಟು ಇದೆ, ಅದನ್ನು ತಪ್ಪಿರ್ಲಿಕ್ಕಿಲ್ಲ ಅಂತ. ಇದು ಮಡಿವಂತಿಕೆ ಅಲ್ಲ, ಒಂದು ಮೈಲಿಗೆ ಆಗತ್ತೆ. ಮೈಲಿಗೆ ಮನೆಯೊಳಗೆ ಗೃಹ ಪ್ರವೇಶ ದಿವಸ ದನ ಬರಬೇಕು, ನಾಯಿ ಬರುವುದಲ್ಲ. ನಮ್ಗೆ ಸಿಗಲಿಲ್ಲರಿ ದನ, ನಾಯಿ ಪಕ್ಕನೆ ಸಿಕ್ಕಿದ್ದು, ಬಂತು, ಬರ್ಲಿ, ಹೇಳ್ಕೊಂಡು ಹೋಗಿದ್ದೆ ಒಳಗೆ. ಹೌದು, ದನಕ್ಕೆ ಏನ್ ಹಾಕಿ ತಗೊಂಡೋದ್ರಿ? ಏನಾಕಿ ತಗೊಂಡೋಗ್ತೀರಿ? ಬಾಳೆಹಣ್ಣು, ಅರಳು, ಇದಕ್ಕೆ ಹೇಳಾಕಿ ತರ್ತೀರ ಒಳಗೆ ನಾಯಿಯನ್ನು? ಮಾಂಸದುಂಡಾಗಿ ಹೇಳ್ತೀರಾ? ಏನ್ ಕತೆ ಮಾಡ್ತೀರಿ? ಅದ್ರ ಮರ್ಯಾದಾಯಂ ಸಿದಿಷ್ಟೈವ ಅಂದ್ರವರು. ಒಂದು ವ್ಯವಸ್ಥೆ ಇದೆ, ಚೌಕಟ್ಟಿದೆ. ಶಾಸ್ತ್ರವನ್ನು ತರ್ಕದಿಂದ ಒಡಿಲಿಕ್ಕೆ ಬರುವುದಿಲ್ಲ. ನಮಗೆ ಅರ್ಥ ಆಗುವುದಿಲ್ಲ ಅಂತ ಹೇಳುವ. ನತಾನ್ ತರ್ಕೇಣ ಯೋಜೆಯಂತೆ ಮಹಾಭಾರತ ಹೇಳ್ತದೆ. ಯಾವುದು ಗೊತ್ತಾಗದೇ ಇರತಕ್ಕ ಸಂಗತಿ ಉಂಟೋ ಅದನ್ನು ತರ್ಕದಲ್ಲಿ ನಾವು ಕಟ್ಟಿ ಹಾಕ್ಲಿಕ್ಕೆ ಬರುವುದಿಲ್ಲ. ಅದರೊಟ್ಟಿಗೆ ಶಮಃ, ದೇವರ ಮೇಲಿನ ಅನುರಾಗ ಮನಸ್ಥಿತಿ, ಇದು ಶೌಚ. ಅದಿಟ್ಕೊಂಡ್ರು ಶಮಃ ಅಂತ ಹೇಳ್ತಾರೆ. ಕಳೆದ ಬಾರಿ ಧರ್ಮ ಲಕ್ಷಣದಲ್ಲಿ ಬಂದಾಗಿ ಶಮ ಅಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧಿ. ಬುದ್ಧಿ ಭಗವಂತನ ಪಾದಾರವಿಂದಲ್ಲಿ ಉಂಟ ಅವನು ಮಡಿ. ಯಸ್ಮರೇ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂತರ ಶುಚಿ. ಬ್ರಹ್ಮಚರ್ಯ, ಕಾಮನೆಗೆಡೆಗೆ ಕಾಮೇಶಃ ಕ್ರೋಧೇಶಃ ರಜೋಗುಣ ಸಮುದ್ಭವ. ಸಿಟ್ಟು ಮಾಡಿಕೊಳ್ಳಬೇಡ. ಸ್ತ್ರೀಯಾದಿ ಶಾಪಲಗಳನ್ನು ಮನಸ್ಸಿನಲ್ಲಿ ತರಬೇಡ. ಇದೆರಡು ಬಿಟ್ಟರೆ, ಕಾಮ ಕ್ರೋಧಗಳನ್ನು ಬಿಟ್ಟರೆ ರಾಜಸ ಧರ್ಮದಿಂದ ದೂರ ಇದ್ದಂತ ಸಾತ್ವಿಕನಾದ. ಆದ್ದರಿಂದ ಬ್ರಹ್ಮಚರ್ಯಂ ತಪಃ, ಅದು ಒಳ್ಳೆಯ ರೀತಿಯಾದ ಯೋಚನೆ, ಶಾರೀರಿಕವಾಗಿಯೂ ಸಹ ಕಂಟ್ರೋಲ್, ನಿರ್ಬಂಧ, ಇವು ಸಾತ್ವಿಕ ಆಗತ್ತೆ. ಕ್ಷಮೆ, ಕ್ರೋಧ ಇಲ್ಲದೆ ಇರುವ ಸ್ಥಿತಿ, ಮತ್ತೆ ಮಧುಮಾಂಸ, ಅದು ರಾಜಸ ತಾಮಸ. ಅದು ಎರಡನ್ನು ಬಿಡುವಂತ ನೋಡಿ. ರಾಜಸ ತಾಮಸವಾದ ಎಲ್ಲ ಪದಾರ್ಥಗಳ ಬದಿಯಲ್ಲಿಟ್ಟು ಕೇವಲ ಸಾತ್ವಿಕನಾಗಿ. ಸಾತ್ವಿಕತೆಯ ಪರಾಕಾಷ್ಠೆಯನ್ನು ಕೇಳಿದ್ರೆ ಭಗವಂತನ ನೆಲೆ. ಇದು ಶೌಚಸ್ಯ ಲಕ್ಷಣಂ ಅಂತಾನೆ. ಇದು 7 ಮುಖದಲ್ಲಿ ಚಿಂತನೆ ಮಾಡಿದರೆ ಅವ ಮಣಿ ಅಂತ ಹೇಳಲಿಕ್ಕೆ ಆಗ್ತದೆ, ಶುದ್ಧ ಅಂತ ತಿಳಿಸಬಹುದು, ಪವಿತ್ರ ಅಂತ ಆಗ್ತದೆ ಅಂತ ಬಹಳ ಚಂದವಾದಂತಹ ಮಾತನ್ನು ಕೃಷ್ಣ ಉಲ್ಲೇಖ ಮಾಡಿದ. ಅಧ್ಯಯನದ ಚಿಂತನೆ ಬರ್ಲಿಕ್ಕೆ ಹೋಗಿ, ಧರ್ಮದ ಲಕ್ಷಣ ಆಗ್ಲಿಕ್ಕೆ ಹೋಗಿ, ಧರ್ಮವನ್ನೆಂದು ನಡೆಸಬೇಕು ಅಂತ ಧರ್ಮರಾಜ ಕೇಳಿದ್ದ ಕೇಳ್ತಾನೆ. ನೋಡು ಬೆರಳು ಮಣಿಸುವ ಅಂತಾನೆ ಕೃಷ್ಣ. ಏನು? ಬಾಲ್ಯೇ ವಿದ್ಯಾ ನಿಷೇವೇತ. ಎಳೆವೆಯಲ್ಲಿ ಕಲಿಯಬೇಕು, ಚಿಕ್ಕಂದಿನಲ್ಲಿ ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಉಂಟು, ಅದರ ಬೆನ್ನು ಹತ್ತಲಿಕ್ಕೆ. ಯಾಕೆಂದ್ರೆ ತುಂಬ ತಿಳ್ಕೊಳ್ಳಿಕ್ಕಿರುತ್ತೆ, ಮುಗಿಯಲಾರದಷ್ಟು ಇರುತ್ತೆ. ಹಾಗಾಗಿ ಜಿಜ್ಞಾಸೆಗಳ ತವರು ಆಗಿರುತ್ತಾನೆ. ಅದರಿಂದ ಎಳವೆಯಲ್ಲಿ ಕಲಿಯಲು ಎಳವೆಯ ಕತೆ. ಮತ್ತು ಯೌವನೇ ದಾರ ಸಂಗ್ರಹ. ಯೌವನದಲ್ಲಿ ಹೆಂಡತಿಯನ್ನು ಮುಟ್ಟುವುದು, ಗಂಡನನ್ನು ಪ್ರೀತಿಸುವುದು. ಯೌವನ ಎನ್ನುವುದು ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ, ಅದರ ಲಾಭ ಪಡೀಲಿಕ್ಕೆ, ಇಂದ್ರಗಳೆಲ್ಲ ಸೆಟೆದು ಕೂತಾಗ ಅದನ್ನು ತಣಿಸುವ ನೆಲೆಯಲ್ಲಿ ದೈಹಿಕವಾದ ಒಂದು ಭೋಗ, ಜೊತೆಯಲ್ಲಿ ಮಾನಸಿಕವಾದ ನೆಮ್ಮದಿ ಅಥವಾ ಸುಖ, ಯಾವುದೋ ಲೆಕ್ಕದಲ್ಲಿ ಏನೇ ಇರಲಿ, ರಾಜಸವಾದ್ದಾಗಲಿ. ಬಾಲ್ಯದಲ್ಲಿ ಸಾತ್ವಿಕವಾಯಿತು, ಯೌವನದಲ್ಲಿ ರಾಜಸವಾಗಿ ಆದರೂ ಅತ್ತ ಸುಖ ದುಃಖಗಳ ಕೊಂಪೆಯಾಗಿ ಸಂಸಾರದ ಸಮುದ್ರದಲ್ಲಿ ಇರಲಿ. ಮತ್ತೆ ವಾರ್ಧಕೆ ಮೌನ ಮಾತಿಷ್ಟೇತು. ಮುದುಕನಾದಾಗ ಮಾತಾಡ್ಲಿಕ್ಕಿಲ್ಲ. ಯಾಕೆ? ಮಾತಾಡ್ಲಿಕ್ಕೆ ಬರುವುದೂ ಇಲ್ಲ, ಮಾತಾಡ್ಲಿಕ್ಕೆ ಬಿಡುವುದೂ ಇಲ್ಲ ಯಾರು ಸಹ. ಮಾತಾಡಿದ್ರೆ ಬೆಳೆದಿನ ವ್ಯಾಪಾರ ಆಗತ್ತೆ. ಮತ್ತೆ ಯಾಕೆಂದ್ರೆ ವಿರೋಧವನ್ನೇ ಗುರುತಿಸ್ತಾರೆ ಜನ. ನಿಮ್ದೆಲ್ಲ ಆಯ್ತು, ಸುಮ್ಮನೆ ಇರಿ ಅಂತ. ಒಂದ್ ಕಡೆ ಬಹಳ ಚೆನ್ನಾಗಿತ್ತು, ಅತ್ಯಂತ ಎತ್ತರದ ಬೆಟ್ಟ, ಕಡಿದಾದ ಕತೆ, ಹತ್ತಲೆಷ್ಟೋ ಮೆಟ್ಟಲುಗಳು ಬೇರೆ. ಏನಿದೆ ಬೆಟ್ಟದ ದುದ್ದಿಯಲ್ಲಿ ಅಂತ ನೋಡುವ ಕುತೂಹಲ. ಸರಿ, ಹೋಯ್ತು. 1 2 ಜೋಡಿಯೋ 4 ಜೋಡಿಯೋ 8 ಜನ 10 ಜನ ಹೋಯ್ತು. ಹಿಂದೆ ಬಂತು. ಹಿಂದೆ ಬರುವಾಗಲೂ ಮತ್ತು ಮೇಲೆ ತೋರಿದ್ದಾರೆ. ಬಹಳ ಗಮತಿದೆ. ಹತ್ತದಾನೆ ಇದೆ, ಸಾವಿರಾರು ಮೆಟ್ಟಲು ಹತ್ತದಾನೆ ಇದ್ದಾರೆ ಜನ, ತುದಿಯಿಂದ ಮೇಲಕ್ವರೆಗೆ. ಮೇಲಕ್ಕೆ ಹೋಗಿ ಬಂದ 4-6 ಜನ ಉಂಟಲ್ಲ, ಒಂದು ಗುಂಪು ಹೇಳಿತು, ಏನಿಲ್ಲ ಅಲ್ಲಿ,
ಖಾಲಿ ಗುಡ್ಡೆಯ ತುದಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಏನು ಕಾಣುವುದೂ ಇಲ್ಲ, ಆಚೆ ನೋಡ್ಲಿಕ್ಕೂ ಇಲ್ಲ. ಯಾಕೆ ಗುಡ್ಡ ಸಪಾಯ ಅಗಾಲವಾಗಿದೆ ಅಷ್ಟೇ. ಆದ್ರೆ ಹತ್ತುವವರು ಕೈಕಾಲು ಮುರಿದೋಕೊಂಡಿದ್ರು ಇನ್ನೊಂಚೂರು ದೂರ ಅಲ್ವಾ ಹೇಳಿ ಹತ್ತುವುದರಲ್ಲೇ ನಿರತರಾದರು. ಕೇಳಲಿಲ್ಲ ಅವರ ಮಾತನ್ನು. ಅವರು ಮತ್ತೆ ಅವರನ್ನೇ ಟೀಕೆ ಮಾಡಿದ್ರು. ಇವರಂತ ಮೇಲೆ ಹೋಗಿ ನೋಡಿ ಬಂದಾಯ್ತು, ನಾವು ಹೋಗುದು ಬೇಡ ಅಂತ ನಮ್ಮನ್ನು ಜಬರ್ದಸ್ತಿನಲ್ಲಿ ಕಳಿಸುವುದಿಲ್ಲ, ಎಂತ ಕರ್ಮ ಇವರದ್ದು ಅಂತ ಹೇಳಿಕೊಂಡು ಅವರ ಅನುಭವ, ಅವರ ದರ್ಶನ, ಅವರ ಸಾಕ್ಷಿ, ಅವರ ಸ್ಪಷ್ಟತೆ ಅವರಿಗೆ ಬೇಡ ಆಯ್ತು. ಬೈದ್ಕೊಂಡು ಅವರನ್ನು ಬೈದವರಿಗೆ ಪ್ರತ್ಯಕ್ಷ ಬೇರೆ. ಹತ್ತಿದ್ರು ಇವರು. ಹತ್ತಿದ್ರು ಅವರು ಸಿಕ್ಕಿದ್ದಷ್ಟೇ, ಏನಾಗ್ಲಿಲ್ಲ ಅವರಿಗೂ, ಅಷ್ಟೇ ಆದದ್ದು. ಮತ್ತು ಅವರು ಹಿಂದೆ ಬಂದದ್ದು ಸತ್ಯವೇ. ಹಿಂದೆ ಬಂದ ನಂತರ ಮುಂದೆ ಬರುವವರಿಗೆ ಹೇಳಲಿಕ್ಕೂ ಹೇಳಿದ್ರು. ನಾವಂತೂ ಹಾಗೆ ಆಗಿಕೊಂಡೆವು, ನಮಗೂ ಹೇಳಿದ್ರು ಹತ್ತೋದು ಬೇಡ ಅಂತ. ಆದರೂ ನಾವು ಪರಂಚಿಕೊಂಡು ಹೋದೆವು. ಆದ್ರೆ ಕೈಕಾಲು ಮುರಿದುಕೊಂಡೇ ಬಂದೆವು, ಏನು ಉಪಯೋಗ ಆಗಲಿಲ್ಲ, ಏನಿಲ್ಲರಿಂದ ಮುಂದಿನವರಿಗೆ ಹೇಳಿದ್ರು. ಅವರು ಕೇಳಲಿಲ್ಲ. ಇವ್ ಮಂಡೆ ಸಮಯ ಇಲ್ಲದವ ನಮಗೆ ಬುದ್ಧಿವಾದ ಹೇಳ್ತಾನೆ. ಇವನಂತೂ ಅವರು ಹೇಳದೆ ಹೋದ್ನಂತೆ, ಕೇಳದೆ. ಈಗ ನಮಗೂ ಕೇಳದೆ ಹೋಗ್ಬೇಡಿ ಹಾಗೆ ಹೇಳ್ತಾನೆ ಅಂತ. ಮತ್ತು ಉಳಿದವರು ಮುಂದೆ ಹೊರತು ಮಾತು ಕೇಳಿ ನಿಲ್ಲಿಸಲಿಲ್ಲ. ಅವರು ಮಗದೊಬ್ಬರಿಗೆ ಒಂದು ಸಂದೇಶ ಕೊಡುವವರು, ಉಪದೇಶ ಅನ್ನಿಸುವವರೇ. ಅವರು ಹಾಗೆ ಹೇಳುವವರೇ. ನಾವು 2-3 ಜನ ಹೇಳಿದ್ರು ಕೇಳಲಿಲ್ಲ ನೋಡಿ, ಆದ್ರೂ ಹೋಗಿ ಬಂದೆವು. ಏನಿಲ್ಲ, ಯಾರು ತುದಿಯಿಂದ ಶುರು ಮಾಡಿದ್ದಾರೆ. ಅದು ಬಾಲ್ಯ, ನಡುವೆ ಯೌವನ, ಇದು ವಾರದಕ್ಕೆ. ಹಿಂದೆ ಬರುವವ ವೃದ್ಧ ಅವನಿಗೆ ಹೇಳಿದ್ರು. ಮುಂದಿನವರು ಯುವಕರು ಏನ್ ಹೇಳುದು ಗೊತ್ತುಂಟ, ನಿಂದೆಲ್ಲ ಮುಗಿದಿದೆ ಮಧುಕ, ಸುಮ್ಮನೆ ಕೂತ್ಕೋ, ನಮಗ್ ಗೊತ್ತಾಗ್ಲಿ ಅನುಭವ, ನೀನು ಹೋಗು ಅಂತ ಹೇಳಿ ನೀನು ಅನುಭವಿಸಿ. ನಾವು ನೋಡಿ ಎಲ್ಲ ಹಾಗೆ ಅಲ್ವಾ. ಸಂಸಾರ ಅಂದ್ರೆ ಏನು ಕೇಳಿದ್ರೆ ಒಬ್ರು ಹೇಳುತ್ತಾರೆ ಹಾಗೆ. ಮದುವೆ ಅಂದ್ರೆ ಏನ್ ಹೇಳಿದ್ರೆ ಒಂದು ಲಕ್ಷಣ ತಿಳಿಸ್ತಾರೆ. ಏನು ಕೇಳಿದ್ರೆ ಬಾತ್ರೂಮಿನಲ್ಲಿ ಟಾಯ್ಲೆಟ್ ಇದ್ದು ಲಕ್ಷಣ ಹೇಳ್ತಾರೆ ಅವ್ರು ಬಹಳ ಚೆನ್ನಾಗಿ. ಹೊರಗೆ ನಿಂತವನಿಗೆ ಈ ರೈಲ್ವೆ ಸ್ಟೇಷನ್ ನಲ್ಲಿ ಎಲ್ಲ ಇರ್ತದೆ ಕೆಲವೊಮ್ಮೆ, ಅದಕ್ಕೂ ಕ್ಯೂ ಇರ್ತದೆ. ಮತ್ತೆ ಪ್ರತಿಯೊಬ್ಬರಿಗೂ ಹಾಗೆ. ಅದರ ಬಗ್ಗೆ ಒಂದು ಮಾತು ಮತ್ತೆ ಕೃಷ್ಣ ಹೇಳ್ತಾನೆ ಧರ್ಮಚಿಂತನೆಯಲ್ಲಿ ಬಂದಾಗ. ಹೊರಗೆ ಕೂತವನಿಗೆ ಮೂತ್ರ ಬರ್ತದೆ, ಒಳಗೆ ಹೋದವನು ಮೂತ್ರ ಮಾಡ್ತಾ ಇರ್ತಾನೆ. ಅವನು ಹೊರಗೆ ಬಾರದೆ ಇವನು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಸಿಂಗಲ್ ಡೋರ್ ಆದ್ರಿಂದ. ಇವ ಹೊರಗೆ ಕೂತವನಿಗೆ ಕಾಯುವಾಗ ಏನು ಚಟ ಇದೆ, ಅದೊಂದು ಗಡಿಬಿಡಿ ಇದೆ, ಅದು ಒಳಗೆ ಕೂತವನಿಗೆ ಒಮ್ಮೆ ನಿರಾಳಾಗಿದೆ. ಅವನು ಆಗ ಕಾಯ್ತಿದ್ದ, ಸ್ವಲ್ಪ ಹೊತ್ತಿನ ಹಿಂದೆ ಗಡಿಬಿಡಿ ಮಾಡಿಕೊಳ್ತಿದ್ದ. ಈಗ ಒಮ್ಮೆಲೆ ಮೂತ್ರ ಹೋಗುವುದರಿಂದ ಆರಾಮಾಯ್ತು. ಅಂದ್ರೆ ಮದುವೆ ಆಗುವವನು, ಮದುವೆ ಆದವನು ವ್ಯತ್ಯಾಸ ಏನು ಕೇಳಿದ್ರೆ, ಮೂತ್ರಕ್ಕೆ ನಿಂತವನು, ಮೂತ್ರ ಒಯ್ದವನು ಅಂತ ಅಷ್ಟೇ, ಮತ್ತೇನಿಲ್ಲ ಅಂತ. ಪ್ರತಿಯೊಂದು ವಿಷಯದಲ್ಲಿ ಹಾಗೆ. ನೀವು ಎಳೆತವನ ಬಗ್ಗೆ ಸಿಗರೇಟ್ ಎಲ್ಲ ಮಾಡ್ತಾನೆ, ಕೊನೆ ಬಿಸಾಡ್ತಾನಲ್ಲ ಕೆಳಗೆ, ಎಳೆದು ಕೆಳಗೆ ಹಾಕಿ ಕಾಲಲ್ಲಿ ಹೊಚ್ಚುತ್ತಾರಲ್ಲ. ಸಂಸಾರ ಅಂದ್ರೆ ಇಷ್ಟೇ, ಎಳೆಯುವುದು ಪೂರ ದಮ್ ಮುಗಿದಂದ್ರೆ ಕೊನೆಯಲ್ಲಿ ಅದರದ್ದೇನು ತುಂಡು ಉಳಿತದೆ. ಆ ತುಂಡಿನಲ್ಲಿ ಲಾಸ್ಟ್ ಏನೊಂದು ಅವನು ಎಳ್ಕೊಳ್ತಾನೆ. ಎಳೆದ ನಂತರ ಲಾಸ್ಟ್ ಬಫ್ ಅಂತ ಹೇಳಿದಾಗೆ ಆ ನಂತರ ಕೆಳಗೆ ಹಾಕಿ ಕಾಲಲ್ಲಿ ಹೊಸಕುವುದು. ಯಾಕೆಂದ್ರೆ ಕಾಲಲ್ಲ, ಕಾಲಿನಡಿಯಲ್ಲಿನ ಚಪ್ಪಲಿಯಲ್ಲಿ. ಯಾಕೆಂದ್ರೆ ಅದು ಬೆಂಕಿ ಮತ್ತೆ ಮುಂದುವರಿದು ಏನಾದರೂ ಅನಾಹುತ ಆಯ್ತೋ ಎನ್ನುವ ನೆಲೆಯಲ್ಲಿ ಮಾಡಿಕೊಂಡ ಒಂದು ಬದುಕು ಕತೆ. ಆದರೆ ಸಂಸಾರ ಅಂದ್ರೆ ಇಷ್ಟೇ, ಎಳ್ಕೊಂಡ, ಅನುಭವಿಸಿಕೊಂಡ, ಸಾಕನಿಸಿಕೊಂಡ, ಕಾಲಲ್ಲಿ ಹೊಸಕಿ ಹಾಕಿಬಿಟ್ಟ, ಅದರ ಆಚೆಗೆ ಏನಿಲ್ಲ. ಇದನ್ನು ಬಾಯಿ ಬಿಟ್ಟು ಹೇಳಿದ ಗೆರೆಗಳಿವೆ. ಲೇಡಿ ಇಸ್ ದ ಲಾಸ್ಟ್ ಬಫ್ ಆಫ್ ಸಿಗರೇಟ್ ಅಂತ. ಲೇಣಿ ಅನ್ನುವಲ್ಲಿ ಇಡೀ ಸಂಸಾರವನ್ನು ಇಟ್ಕೊಂಡದ್ದು ನಾವು ಅಷ್ಟೇ, ಬದುಕು ಅಂತ ಹೇಳಿಕೊಂಡದ್ದು. ಇದನ್ನು ಉಲ್ಲೇಖ ಮಾಡುವ ರೀತಿಯವರು ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಹೇಳ್ತಾನೆ, ಹಾಗಾದ್ರೆ ಧರ್ಮಕ್ಕೆ ಎಲ್ಲಿ ಜಾಗ ಉಂಟು? ಮುದಿತನದಲ್ಲಿ ಮಾತಾಡಲಿಕ್ಕೆ ಹಲ್ಲಿರುವುದಿಲ್ಲ, ಸ್ಪಷ್ಟತೆ ಇರುವುದಿಲ್ಲ. ಅವನು ಎಷ್ಟೋ ಸರ್ತಿ ಪೆಟ್ಟು ತಿಂದಿದ್ದಾನೆ, ಸಾವು ಆಗು ಅಂತ ಹೇಳಿಬಿಟ್ಟಿದ್ದಾನೆ. ಸಾವು ಬರಲಿ ಅಂತಾನವ ಊಟ ಕೂತಾಗ ಮನೆ ಮಂದಿಯಲ್ಲಿ. ಸಾಮ ಹುಡ್ಕೊಳ್ತಾರೆ ಮುದುಕ ಊಟ ಕೂತ, ಸಾವು ಬರ್ಲಿ ಎಂತ ಕರೆದು ಹೇಳ್ತಾ ಇದ್ದಾನೆ ಒಬ್ಬೊಬ್ಬರ ಹೆಸರು ಹೇಳಿ. ಸೊಸೆಗೂ ಬೇಸರ, ಇತ್ತ ಮಗನಿಗೂ ಸಂಕಟ, ಅತ್ತ ಮಕ್ಕಳಿಗೂ ವಿಚಿತ್ರ ಅನಿಸ್ತದೆ. ಅಂದ್ರೆ ಅವನು ಸಾವು ಬರ್ಲಿಕ್ಕೆ ಹೇಳಿದ್ದಲ್ಲವ, ಸಾರು ಬರ್ಲಿ ಹೇಳಿದ್ದವ. ಅವನಿಗೆ ಬರುವುದಿಲ್ಲ. ಈಗ ಅಲ್ಲಿ ಹಲ್ಲು ಬಿದ್ದಿದೆ ಅವನದ್ದು ಮುದುಕನಿಗೆ. ಏನ್ ಮಾಡುವ? ಅದಕ್ಕೆ ಬಾಯಿ ಮುಚ್ಚಿ ಕೂತಿದ್ದಾನೆ. ಒಂದ್ಸರ್ತಿ ಪೆಟ್ಟದಿಂದ ಆಗಿದೆ, ಬಂದು ಸಾರಿ ಬಡ್ದಿದ್ದಾರೆ. ಎಂತ ಸಾವು ಬರ್ಲಿ ಹೇಳ್ತೀನಿ ನಿಮ್ಮ ಕರ್ಮ ಅಂತ ಹೇಳಿಕೊಂಡು ಅವ ಸತ್ಯ ಹೇಳಿಕೆ ಸಾವು ಬರ್ಲಿ ಹೇಳಿದ್ದು, ಅವು ಮತ್ತೆ ಪುನಃ ಹೇಳುದು ಅದನ್ನೇ. ಹಾಗಾಗಿ ಒಂದ್ಸರ್ತಿ ಪೆಡ್ತಿದ್ದದ್ದಕ್ಕೆ ಅವನು ಮುಂದೆ ಮಾತಾಡೋದಿಲ್ಲ. ಊಟ ಕೂತಾಗ ಮೌನ. ಈಗ ಊಟದಲ್ಲಿ ಮಾತ್ರ ಅಲ್ಲ, ಮಲಗುವಾಗಲೂ ಮೌನ ವಹಿಸುವಂತಾರೆ. ಎಲ್ಲೆಡೆಯೂ ಯಾವ ವಿಷಯ ಮುದುಕ, ನಿನ್ಗೆ ಯಾವ ವಿಷಯ ಬೇಡ, ನೀನು ಸುಮ್ಮನೆ ಕೂತ್ಕೋ, ನಿನ್ಗೆ ಗೊತ್ತಿಲ್ಲ ಶೇರ್ ಮಾರ್ಕೆಟ್ ಎಲ್ಲ ಹೇಳ್ತಾರೆ, ಇವತ್ತಿನ ರೇಟ್ ಏನಾಗಿದೆ ಗೊತ್ತಿಲ್ಲ, ಬಾಯಿ ಮುಚ್ಕೋ. ಅವ ಇನ್ನೂ ಸ್ವತಂತ್ರ ಪೂರ್ವದಲ್ಲಿ ಇರ್ತಾನೆ ಕೆಲವೊಮ್ಮೆ ಮಾತು ಹೇಳುವಾಗ. ಆದ್ರಿಂದ ಮುದುಕ
ಏನ್ ಮಾಡ್ಲಿಕ್ಕೆ ಅಂದ್ರೆ ಅವನಿಗೆ ವಿಷಯ ಗೊತ್ತಿಲ್ಲ, ಮೌನ. ಕಿವಿಯೂ ಕೇಳುವುದಿಲ್ಲ ಅವನಿಗೆ, ಬಾಯು ಸರಿ ಇಲ್ಲ, ಚಾಪಲ ನಿಲ್ಲುವುದಿಲ್ಲ. ಹೀಗಾಗಿ ಮುದುಕ ಹೇಗಿರ್ಬೇಕು ಅಂದ್ರೆ, ಮುದುಕ ಮೌನ ಮಾಡಬೇಕು, ಯುವಕ ಗಮ್ಮತ್ ಮಾಡಬೇಕು, ಎಳೆಯ ಕಲಿಬೇಕು. ಹಾಗಾದ್ರೆ ಧರ್ಮ ಯಾರು ಮಾಡಬೇಕು? ಕೃಷ್ಣನ ಪ್ರಶ್ನೆ. ಧರ್ಮರಾಜನಿಗೆ ಕೇಳ್ತಾನೆ. ಹಾಗೆ ಕೃಷ್ಣ ಹೇಳ್ತಾನೆ, ಕೊನೆಯ ಪಾದ ನೋಡಿ, ಬಾಲ್ಯೇ ಅವನು ಹೇಳಿದ ವ್ಯವಸ್ಥೆ, ಬಾಲ್ಯೇ ವಿದ್ಯಾಂ ನಿಷೇವೇತ, ಯೌವನೇ ದಾರ ಸಂಗ್ರಾಮ ನಿಷೇವೇತ, ಮತ್ತೆ ವಾರ್ಧಕ್ಕೆ ಮೌನವಾದಿಷ್ಟೇತು. ಆನಂತರ ಧರ್ಮ ಯಾವಾಗ? ಸರ್ವದಾ ಧರ್ಮಮಾಚರೇತ ಅಂತಾನೆ ಕೃಷ್ಣ ಉತ್ತರಾರ್ಥದಲ್ಲಿ ಕೊನೆಯ ಪಾದದಲ್ಲಿ. ಇಲ್ಲಿ 3 ಕಡೆಯೂ ಧರ್ಮ ಮಾಡಲಿಕ್ಕೆ ಉಂಟು ಅಂತಾನೆ. ಬಾಲ್ಯ ಅಂತ ಹೇಳಿದ ತಕ್ಷಣ ಧರ್ಮವನ್ನು ಬಿಟ್ಟು ಕಲೀಲಿಕ್ಕಿಲ್ಲ. ಯೌವನ ಅಂದ ತಕ್ಷಣ ಧರ್ಮವನ್ನು ದೂಡಿ ಯೌವನ ಅಲ್ಲ. ಮುದುಕ ಅಂದ ತಕ್ಷಣ ಧರ್ಮ ಬೇಡ ಅಂತ ಇಲ್ಲ. ಎಲ್ಲಾ ಹಂತದಲ್ಲಿಯೂ ಧರ್ಮ ಮಾಡ್ಲಿಕ್ಕೆ ಉಂಟು ಅಂತ ಕೃಷ್ಣನಿಗೆ ಭಾರಿ ಚೆನ್ನಾಗಿದೆ ಇದು. ಸರ್ವದಾ ಧರ್ಮಮಾಚರೇತ ಅಂತಾನೆ. ಕೂತಲ್ಲಿ, ಎದ್ದಲ್ಲಿ, ನಿಂತಲ್ಲಿ, ಹೋದಲ್ಲಿ ಎಲ್ಲೆಡೆಯೂ ಧರ್ಮ ಇದೆ, ಧರ್ಮ ಇದೆ, ಧರ್ಮ ಇದೆ. ಶಾಸ್ತ್ರ ಹೇಳಿದಂತಹ ನಡೆಯನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಎಲ್ಲಿಯೂ ಅಧಿಕಾರ ಇಲ್ಲ. ಮಗು ಹೇಳಿ ಮಡೆ ಮಾಡಬಹುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯೌವನ ಅಂತ ಹೇಳಿಕೊಂಡು ಯಾರನ್ನು ಹಿಡಿತೇನೆ ಅಂತ ಹೇಳಲಿಕ್ಕಿಲ್ಲ. ಮುದುಕ ಅಂತ ಹೇಳಿ ತೆಪ್ಪಗಿರ್ತಾನೆ ಅಂತಲ್ಲ. ನಾನು ಹೇಳಿದ್ದು ವ್ಯಾಸರ ಹೇಳ್ತಾರೆ, ಎಂತದು ಸ್ಥವಿರೋ ಮೃತಯೇವ ಸಹ ಅಂತ. ಮುದುಕನ ಅದು ಹೆಣ ಅಂತಲೇ ಅರ್ಥ ಅಂತ ನೋಡಿ ಅವನು ಹೇಳುದು. ಅದು ಸತ್ತದ್ದೆ. ಒಂದ್ಸರ್ತಿ ಆಯ್ತ್ರಿ, ಹಿಂದೆಲ್ಲ ಶಿಪ್ಪಿನಲ್ಲಿ ಹೋಗ್ಲಿಕ್ಕೆ, ಆದ್ರಿಂದ ವಿದೇಶಿ ಯಾನಗಳನ್ನೆಲ್ಲ ಜಬರ್ದಸ್ತಿನಲ್ಲಿ ನಿಂದೆ ಮಾಡ್ಲಿಕ್ಕೆ ಕಾರಣವೇ ಹಾಗೆ. ಯಾಕೆಂದ್ರೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ಲಿಕ್ಕುಂಟು, ದೇಶಾಂತರಕ್ಕೆ ದ್ವೀಪಾಂತರಕ್ಕೆ ಹೋಗುವಾಗ ಅಂದ್ರೆ ಅದು ಹೋದಾಗ ಹೋಗ್ತದೆ ಹಡಗು. ಯಾವತ್ತು ಹೋಗ್ತದೆ, ಎಲ್ಲಿ ಮುಟ್ತದೆ, ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಇರುವ ನೀರನ್ನೇ ಕುಡಿಲಿಕ್ಕೆ, ಇರುವಲ್ಲೇ ಹೇತಾಕ್ಲಿಕ್ಕೆ, ಇದ್ದವರೊಟ್ಟಿಗೆ ಬದುಕಲಿಕ್ಕೆ ಏನೇನೋ ಕತೆ ಅದು. ಹಾಗಾಗಿ ಅಲ್ಲಿ ಅನೇಕ ಕೋಣೆಗಳಲ್ಲಿ ಅನೇಕರೆಲ್ಲ ಇರ್ತಾರೆ. ಎಲ್ಲಿಯಾದ್ರೂ ಯಾರಾದ್ರೂ ಹೋಗಿಬಿಟ್ರೆ ಸತ್ರೆ ಎತ್ತಿ ಹಾಕುದು ಸಮುದ್ರಕ್ಕೆ, ಗೋಯಿಂದ ಮುಗಿದಷ್ಟು ಮತ್ತೇನಿಲ್ಲ. ಜಲಸಮಾಧಿ ದೊಡ್ಡ ಸೇವೆ ಅವರದ್ದು. ಹಾಗೆ ಒಂದು ಮುದುಕ ಒಂದು ಕೋಣೆಯಲ್ಲಿ ಹೋದ. ಅದೇನು 73 67 ಏನಾಗಿತ್ತು ಕೋಣೆ ನಂಬರ್. ಅವ ಕ್ಯಾಪ್ಟನ್ ನೋಡಿದವ ಎಲ್ಲ ಹೇಳಿದ, ದಿನ ರೈಡಿಂಗ್ ಎಲ್ಲ ಉಂಟವರಿಗೆ, 67ರಲ್ಲಿ ಒಂದು ಹೋಗಿದೆ ಅಂತ ಹೇಳಿದ. ಅದಕ್ಕೊಂದು ವ್ಯವಸ್ಥೆ ಮಾಡುವವರಿದ್ದಾರೆ. ಹೌದಾ ಅಂತ ಹೇಳಿ ಅವನು ಕೇಳಿಕೊಂಡ, ಮಾರ್ಕ್ ಮಾಡಿಕೊಂಡ, ಬಂದ ಅವನ ರೈಡಲ್ಲಿ ವ್ಯವಸ್ಥೆ ಮಾಡುವವ. ಅವನಿಗೆ 67 ಹೇಳಿದ್ದು 76 ಬಿಟ್ಟಿದೆ. ಜಂಪಿಂಗ್ ಫಿಗರ್ ಆಗಿದೆ, ಏನೋ 37 73 ಆದಾಗೆ ಎಂತದ್ದು ಒಂದು ಆಗಿದೆ ಅವನಿಗೆ. ಅವನು ಹೋಗಿ 76ರಲ್ಲಿ ಹೋಗಿ ಎಣಿಕಿದ್ದೆ. ಒಬ್ಬ ಮುದುಕ ಮಲಗಿದ್ದಾನೆ ಮಂಚದಲ್ಲಿ. ಕೇಳ್ತಾನೆ, ನೀನ್ ಸತ್ತಿದ್ಯಾ ಅಂತ, ಆರ್ ಯು ಡೈಡ್ ಅಂತಾನೆ. ಎಸ್ ಅಂದವ ಮುದುಕ. ಅವನಿಗೆ ಎಂತ ಕೇಳಿದ್ವಿ ಅಂತ ಹೇಳಿದ್ನೋ ಗೊತ್ತಿಲ್ಲ ಪಾಪ. ಅವನು ಎಲ್ಲದಕ್ಕೆ ಎಸ್ ಹೇಳುವವನೇನ ಪಾಪ ಮುದುಕ. ಇರ್ಲಿ, ಇವ ಎತ್ತಿ ಅವನನ್ನು ಹಾಕಿದ್ದೆ ಅಲ್ಲ ಹೊಳೆಗೆ, ಸಮುದ್ರಕ್ಕೆ. ಮತ್ತಿನ್ನೊಮ್ಮೆ ರೈಡ್ ಆಗುವಾಗ ಮತ್ತೆ ಹೇಳ್ತಾನೆ, ನಿನ್ನೆ ನಿನಗೆ ಹೇಳಿದ್ದಲ್ಲ 67ರಲ್ಲಿ ಹಾಕ್ಲಿಲ್ಲ ಹೊರಗೆ ಅಂತ. ನಾನು ಹಾಕಿದ್ದೇನಲ್ಲ ಅಂದ ಇವ. ಮತ್ತೆ ಎಲ್ಲಿದ್ದ 77 76 ಅಂತ ಹಾಕಿದ್ದವ ಜಮೀನ್ ಫಿಗರ್. ಅವನಿದ್ದಲ್ಲ, ಇದ್ದ ಹೇಳಿದವ. ನಾನು ಕೇಳಿದೆ, ನೀವು ಅದನ್ನು ರಿಕಾಲ್ ಮಾಡ್ತಾ ಇದ್ದಾನೆ. ನಾನು ಅವ್ರ ಹತ್ರ ಕೇಳಿದ್ದೆ, ಯಾರು ಡೈಡ್ ಅಂತ. ಎಸ್ ಅನ್ನ ನಾನು ಹಾಕಿದೆ ಅಂದ ಇವ. ಅಯ್ಯ ಮಾರಿ, ಯಾರು ಸತ್ತೆ ಅಂತ ಹೇಳಿಕೊಡ್ತಾರ ಅಂತ ಅವ್ನು ಸತ್ತ ಅಂತ ಅರ್ಥ ಆಗ್ತದ? ಹೌದಲ್ಲ, ಇವತ್ತು ಯೋಚನೆ ಮಾಡ್ತಾನೆ. ನಡೆಸಿ ಆಗಿದೆ ಕೆಲಸ. ಗಮತಿದೆ ಇದು. ಇಂಥದ್ದು ಮೆಂಟಲಿ ಕೆಲವರು ಶಾಕ್ ಅಲ್ಲಿ ನಡೀತಾರೆ, ಕೆಲವರು ಸಹಜವಾಗಿ ವಯೋಧರ್ಮದಲ್ಲಿ ಇರ್ತಾರೆ. ಆದ್ರಿಂದ ವೇದವ್ಯಾಸರು ಹೇಳ್ತಾರೆ, ಸ್ಥವಿರೋ ಮೃತಯೇ ವಚ ಅಂತ. ಇದು ಮಹಾಭಾರತದಿಗೆ. ಮುದುಕನ ಅವ ಸತ್ತದ್ದೇ ಎಂತ ಮಾಡ್ತಾನವ. ಆದ್ರಿಂದ ಯಾರಿಗೂ ಸಹ ಧರ್ಮದಲ್ಲಿ ರಿಯಾಯಿತಿ ಇಲ್ಲ. ಯಾವ ಹಂತದಲ್ಲಿಯೂ ಧರ್ಮ ಉಂಟು. ಮಕ್ಕಳಿಗೆ ಮಕ್ಕಳ ಧರ್ಮ ಉಂಟು, ಯುವಕರಿಗೆ ಯುವಕರ ಧರ್ಮ ಇದೆ ಯೌವನದಲ್ಲಿ, ಮುದುಕರಿಗೆ ಮುದುಕರ ಧರ್ಮ ಉಂಟು. ಅವರದ್ದು ಧರ್ಮ ಉಂಟು. ಆ ಧರ್ಮಕ್ಕಿಂತ ಆಚೆ ಹೋಗ್ಲಿಕ್ಕಿಲ್ಲ. ಆ ಧರ್ಮ ಇದೆ. ಮುದುಕರಾದಾಗ ನಾನು ಬಾಲ ವೃದ್ಧ ಆತುರಾಮಿನ ಅಂತ ನಾವು ಹೇಳುದಿಲ್ವ? ಗ್ರಹಣಾದಿಗಳಲ್ಲಿ ಬಂದಾಗ ಮಕ್ಕಳಿಗೊಂದು ಬೇರೆ ಅದು ಉಂಟಲ್ಲ. ಅವರನ್ನು ತಿನ್ನಲಿಬಾರದು ಹೇಳೋದಿಲ್ಲ. ಅವರಿಗೆ 6 ಗಂಟೆ 9 ಗಂಟೆ ನಿಷೇಧ ಇಲ್ಲ, 3 ಗಂಟೆ ನಿಷೇಧ ಅಂತ ಹೇಳಿದ್ರು. ನಿಷೇಧ ಕೊಡುತ್ತೆ. ಮತ್ತೆ ಮುದುಕರು ಮದ್ದು ತಗೊಳ್ಳಿಕ್ಕಿದ್ರೆ ಮದ್ದು ತಗೊಳ್ಳಿ, ಅವರು ಅದು ಇಲ್ಲ ಅಂತಲ್ಲ. ಊಟವನ್ನು ನಿಲ್ಲಿಸಬೇಕು ಹೇಳುದಿಲ್ಲ. ಹೇಳಿದ ತಕ್ಷಣ ಆಯ್ತು ಹೇಳೋದಿಲ್ಲ. ಅವರಿಗೆ ಸ್ನಾನ ಮಾಡ್ಲಿಕ್ಕೆ ಆಗದಿದ್ರೆ ಮೈಗೆ ಮಾತ್ರ ಮಾಡಿಕೊಳ್ಳಿ ಅಂತಾರೆ, ಬಿಸಿನೀರು ಮಾಡಲಿ ಅಂತಾರೆ, ಸ್ಪಾಂಜ್ ಮಾಡಿ ಅಂತಾರೆ. ನೋಡಿ, ಬಿಡುವುದಿಲ್ಲ. ಸ್ನಾನವೇ ಇಲ್ಲ ಮುದುಕರಿಗೆ ಹೇಳಲಿಲ್ಲ. 16 ಬಗೆಯ ಸ್ನಾನದಲ್ಲಿ ಒಂದು ಬಗೆ ಅವರಿಗೆ ಅನ್ವಯ ಆಗುತ್ತೆ ನೋಡಿ ಅಂತಾರೆ, ಮಾಡಿ.
ಹೀಗೆ ಸರ್ವದಾ ಕೃಷ್ಣ ಹೇಳಿದ ಬಹಳ ಜನ ಧರ್ಮವನ್ನು ಬಿಡ್ಲಿಕ್ಕಿಲ್ಲ. ದೇವರ ವಿಷಯದಲ್ಲಿ ಮಾಡತಕ್ಕಂತಹ ಶಾಸ್ತ್ರೋಕ್ತವಾದಂತಹ ಆಕ್ಷನ್ಸ್ಗಳನ್ನು, ಕ್ರಿಯೆಗಳನ್ನು ಖಂಡಿತ ತಪ್ಪಿಸಬಾರದು. ಎಂತಹ ಸಾವಿನ ಮನೆಯಲ್ಲಿಯೂ ದೇವರ ಪೂಜೆ ಇದೆ, ದೇವರ ಚಿಂತನೆ ಇದೆ, ತೀರ್ಥ ಇದೆ, ಜಪ ಇದೆ, ಅನುಷ್ಠಾನ ಇದೆ ಅಂದಾಗ ಮಾತೇನು ಬಂತು ನಮ್ಮದು ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ ಅದು. ಆದ್ರಿಂದ ಎಂತ ಮುದುಕರು ಜಪ ಮಾಡ್ಲಿಕ್ಕಿಲ್ಲ, ದಾನ ಕೊಡ್ಲಿಕ್ಕಿಲ್ಲ, ಊಟವನ್ನು ಎಲ್ಲಿ ಅದೇನಿಲ್ಲ. ಎಷ್ಟು ಸಾಧ್ಯ ಉಂಟು ಅಷ್ಟು ಧರ್ಮವನ್ನು ಉಳಿಸಿಕೊಳ್ಳುವುದನ್ನು ನಡೆಸಿಕೊಳ್ಳಲಿಕ್ಕೆ ಕೃಷ್ಣ ಕರೆಗೊಟ್ಟಿದ್ದಾನೆ. ಬ್ರಾಹ್ಮಣಾನ್ ನಾಮಮನ್ಯೇತ ಗುರುನ್ನು ಪರಿವದೇನ್ನ ಚ ಯತೀನಾಂ ಅನುಕೂಲ ಸ್ಯಾತ್ ಏಷ ಧರ್ಮ ಸನಾತನಃ. ಈ ಟಿಪ್ಸ್ಗಳು ಕಂಡಾಬಟ್ಟೆಯಲ್ಲಿ ಉಂಟು. ಕೃಷ್ಣನ ಮಾತಿನ ಈ ಕೊನೆಯಲ್ಲಿ ವೈಷ್ಣವ ಧರ್ಮದ ಧರ್ಮರಾಜ ಕೇಳಿದ್ದಕ್ಕೆ ಎಲ್ಲಿದೆ ಧರ್ಮ, ಹೇಗಿದೆ ಧರ್ಮ, ಏನದು ಧರ್ಮ ಅನ್ನೋದಕ್ಕೆಲ್ಲ ಇವೆಲ್ಲ ಧರ್ಮಗಳು ಹೀಗೆ ಉಂಟು ಅಂತ ಹೇಳ್ತಾರೆ. ಒಂದೊಂದು ತುಂಡು ತುಂಡು ಖುಷಿ ಖುಷಿ ಕೊಟ್ಟಿದೆ. ಚಿಂತನಶೀಲರನ್ನು, ಭಗವದೆಡೆ ಎಚ್ಚರ ಆದವರನ್ನು, ಸಮಾಜದಲ್ಲಿ ಗೌರವಾನ್ವಿತರನ್ನು, ದೇವರ ಸಂಬಂಧದಿಂದಾಗಿ ವೇದ ವೇದಾಂತಗಳ, ಉಪನಿಷತ್ತು, ಭಾರತ, ರಾಮಾಯಣ, ಪುರಾಣ, ಸಂಹಿತೆಗಳ ಅಧ್ಯಯನಶೀಲರನ್ನು ಎಂದು ಕಡೆಗಣಿಸಬೇಡ, ಅವರನ್ನು ಅವಮಾನಿಸಬೇಡ, ಅವರನ್ನು ಸಣ್ಣದು ಮಾಡಿ ನೋಡಬೇಡ. ಗೌರವಿಸಬೇಕು ಅಂತ ಕೃಷ್ಣ ಹೇಳುವುದಿಲ್ಲ, ಆದರೆ ನೀನು ತಿರಸ್ಕರಿಸಬೇಡ ಅಂತ ಹೇಳ್ತಾನೆ. ಅದರ ಜೊತೆಯಲ್ಲಿ ಗುರುವನ್ನು ಪರಿವದೆಯನ್ನ ಚ, ನಿನಗಿಂತ ಹಿರಿಯರು ವಯಸ್ಸಿನಲ್ಲಿ, ಕೃತಿಯಲ್ಲಿ, ಬಂಧುತನದಲ್ಲಿ, ಪಾಠ ಹೇಳಿಕೊಟ್ಟದ್ರಲ್ಲಿ, ಎಲ್ಲ ನೆಲೆಯಲ್ಲಿಯೂ ಅತ್ತೆ ಮಾವಂದಿರಂತೆ ಹೇಳಿಕೊಳ್ಳುವ ಹಾಗೆ, ಚಿಕ್ಕವ ದೊಡ್ಡಪ್ಪರಂತೆ ತಿಳಿಸಿಕೊಳ್ಳುವ ಹಾಗೆ, ಟೀಚರ್ ಉಪಾಧ್ಯಾಯರೆಲ್ಲ ಆಗುವ ಹಾಗೆ ಎಲ್ಲ ಟೋಟಲಿ ಸಹಜವಾಗಿಯೇ ಉಪದೇಶ ಮಾಡಿದವನಂತೂ ಖಂಡಿತ. ಅವನ ಬಗ್ಗೆ ಮಾತಾಡ್ತಾ ಬರಬಾರದು, ಅವನಲ್ಲಿ ವಿರೋಧ ನಡೆಸಬಾರದು, ಅವನಿಗೆ ಉಡಾಪೆ ಉತ್ತರವನ್ನೆಲ್ಲ ಕೊಡಬಾರದು, ಅವನ ಜೊತೆಯಲ್ಲಿ ಗಲಾಟೆಗೆ ನಿಲ್ಲಬಾರದು, ಅವನ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಗಬಾರದು. ಇಷ್ಟೆಲ್ಲ ವಿಷಯಗಳು ಪರಿವದೆಯನ್ನ ಚಂದನೆ, ಗುರುವನ್ ಪರಿವದೆಯನ್ನ ಚ. ಅವರ ಹತ್ತಿರವಾಗಲಿ, ಅವರ ಅನುಪಸ್ಥಿತಿಯಲ್ಲೇ ಆಗಲಿ, ಅವರ ವಿಷಯದಲ್ಲೇ ಆಗಲಿ, ಅವರಲ್ಲೇ ಆಗಲಿ ಗಲಾಟೆ, ಮಾತುಕತೆ, ಹೊಯ್ಕೊಯ್ ಅದೆಲ್ಲಿಲ್ಲ. ಯತೀನಾಂ ಅನುಕೂಲ ಸ್ಯಾತ್. ಮತ್ತು ಯಾರು ಎಲ್ಲವನ್ನು ತೊರೆದು ಬದುಕಿದ್ದಾರೆ, ಸನ್ಯಾಸಿಗಳಾಗಿದ್ದಾರೆ, ಇದರ ಲಕ್ಷಣ ನೆನಪಿಟ್ಟುಕೊಳ್ಳಿ. ಕೊನೆಗೆ ಹೇಳುತ್ತೆ, ಅದನ್ನು ಕೃಷ್ಣ ಹೇಳುತ್ತಾನೆ ಯಾರದು ಅಂತ. ಭಗವಂತನೆಡೆಗೆ ಸಾಗಿದವನು ಎನ್ನುವುದೇ ಪ್ರಧಾನ ಅರ್ಥ ಎನ್ನುವುದನ್ನು ಮತ್ತೆ ಕೊನೆಗೆ ಮಾಡಿಕೊಳ್ಳಿ ನೀವು ಮಾತಿನಲ್ಲಿ. ಅಂದು ಟೋಟಲಿ ಸಮಾಜದಲ್ಲಿ ಸಂಸಾರವನ್ನು ತೊರೆದು ಬದುಕುವವನು, ಅವರಿಗೆ ನೀವು ಆದಷ್ಟು ಅನುಕೂಲ ಮಾಡಿ. ಹೋಗುವಾಗ ಹೋಗ್ಲಿಕ್ಕೆ ಬಿಡಿ, ಸ್ನಾನಕ್ಕೆ ಬಂದಾಗ ಸ್ನಾನಕ್ಕೆ ಬಿಡಿ, ಊಟಕ್ಕೆ ಬಂದಾಗ ಊಟವನ್ನು ಕೊಡಿ, ಮಲಗಲಿಕ್ಕೆ ಬಿಟ್ಟರೆ ಮಲಗಿ ಬಿಡಲಿ. ಅವನ ಚರ್ಯಗಳಿಗೆ ಹಿಂದೆಲ್ಲ ಇತ್ತು ಉಪದ್ರ ಕೊಡೋದು ಖಂಡಾಬಟ್ಟೆ. ಅವರ ಗಂಟು ಮೂಟೆ ಎತ್ತಿ ಬಿಸಾಡುವುದು, ಅವ್ರು ಹೋದಾಗ ಅವರಿಗೆ ಕಲ್ಬಿಸಾಡುವುದು, ಉಗುಳುವುದು, ಒಂದೊಂದು ನಮ್ಮ ಸಮಾಜದಲ್ಲಿ ನಡೀತಾ ಇದ್ದ ಘಟನೆಗಳೆಲ್ಲ. ಯತಿಗಳೊಂದು ತಕ್ಷಣ ತಾತ್ಸಾರ ಅವರಿಗೆ, ಅಂದರೆ ಅಷ್ಟು ರೀತಿಯಾದ ಕಳಪೆ ಅವರು ಅಂತ ಯೋಚನೆ. ಅವನ ಗಂಟು ಮುಟ್ಟೆ ಕದ್ದಿಯುವುದು, ಅವನು ಊಟ ಮಾಡುವಾಗ ನದಿ ತೀರದಲ್ಲಿ ಊಟ ಕೂತ್ಕೊಳ್ತಾನೆ, ಭಿಕ್ಷೆ ತಗೊಂಡೋದವ. ಒಂದು ಭಿಕ್ಷೆಯಲ್ಲಿ ತಗೊಂಡೋಗಿ ತಿನ್ಲಿಕ್ಕೆ ಉಂಟು. ನದಿಯಲ್ಲಿ ಮಧ್ಯಾಹ್ನದ ಕೂತಾಗ ಮೇಲಿಂದ ಹಾಳು ವಿಷಯಗಳನ್ನು ಎಸೆಯುವುದು, ಅವನದನ್ನು ಬದಿಯಲ್ಲಿಟ್ಟು ಮುಳುಗಲಿಕ್ಕೆ ಹೋದಾಗ ಅದನ್ನು ಎಗರಿಸುವುದು, ಇದೆಲ್ಲ ಉಪದ್ರ ಕೊಟ್ಟಿದ್ದಾರೆ. ಭಯಂಕರ. ಇಷ್ಟಕ್ಕೂ ಅವನು ದೇವರು ಕೊಡುವ ಪರೀಕ್ಷೆ ಅಂತೇಳಿ ಬಾಯಿ ಮುಚ್ಚಿ ಕೂತ್ಕೊಳ್ತಾನೆ. ಅವನು ನಿಜವಾಗಿ ಯತಿ, ಅವ ಅದ್ಭುತ. ಇದು ದೇವರೇ ಅವನಿಗೆ ಮಾಡುವ ಪರೀಕ್ಷೆಯ ಅರ್ಥ ಆಗುತ್ತೆ. ಕೆಲವೊಮ್ಮೆ ಬಹಳ ದೊಡ್ಡ ವೈರಾಗ್ಯಶಾಲಿ ಆಗ್ತಾನೆ ಆಗವ. ಆದ್ರಿಂದ ಯತಿಗಳಿಗೆ ನೀವು ಉಪದ್ರ ಕೊಡಬೇಡಿ ಅಂದಾನೆ ಕೃಷ್ಣ. ಅನುಕೂಲ ಮಾಡಿ ಅವರಿಗೆ ಸ್ನಾನಕ್ಕೆ, ಪಾಠಕ್ಕೆ, ಊಟಕ್ಕೆ, ಮಲಗಲಿಕ್ಕೆ, ಅವನ ಪರಿವಾರಕ್ಕೆ. ಶಿಷ್ಯ ಸಂಪತ್ತು ಇರುತ್ತೆ ಕೆಲವೊಮ್ಮೆ. ಬೇಡ ಅಂದ್ರೆ ಹಿಂಬದಿಯಿಂದ ಬರ್ತಾರೆ ಅವರು ಶಿಷ್ಯರು. ಹಾಗೆ ಶಿಷ್ಯರು ಅಂತ ಅದಕ್ಕೆ ಅರ್ಥ, ಉಳಿಯುವವರು ಅಂತ ಅರ್ಥ. ಗುರುಗಳು ಹೋದ್ರೂ ಉಳಿಯುವವರು, ಗುರುಗಳನ್ನು ಉಳಿಸುವವರು. ಹಾಗಾಗಿ ಅವರಿಗೆ ಅನುಕೂಲ ಮಾಡು. ಇದು ಏಷಃ ಧರ್ಮ ಸನಾತನ. ಈ ಧರ್ಮಗಳು ಪರಂಪರೆಯಿಂದ ಬಂದವುಗಳು ಅನ್ನೋ ಅರ್ಥ, ಶಾಸ್ತ್ರದಲ್ಲಿ ಗಟ್ಟಿಗೊಂಡವುಗಳು. ಸನಾತನ, ಇದಕ್ಕೆಲ್ಲ ಪ್ರಮಾಣ ಇದೆ ಅಂತಾನೆ. ನಾದೇನ ಸಹಿತ ಅಂತ. ಇದಕ್ಕೆಲ್ಲ ಶ್ರುತಿ, ಸಂಹಿತೆ, ಸಾವಿರ ಗಟ್ಟಲೆ ಇವನ್ನೆಲ್ಲ ಎತ್ತಿ ಹಿಡಿದು ಹೇಳ್ತಾ ಇದೆ. ಯಾಕೆ ಅಂದರೆ ಯತಿಗಳಿಗೆ ಯಾಕೆ ಅಷ್ಟು ಮನ್ನಣೆ ಅಂದರೆ, ಯತಿ ಗುರುಹು ದ್ವಿಜಾತೀನ. ಸಂಸ್ಕಾರವಂತರಿಗೆಲ್ಲ ಗುರುಸ್ಥಾನದಲ್ಲಿರುವವ ಸನ್ಯಾಸಿ. ಸನ್ಯಾಸಿ ಅಂದ್ರೆ ಏನರ್ಥ?
ಅವು ದೊಡ್ಡವ ಅಂತ ಅರ್ಥ, ಮಾನ್ಯ ಅಂತ ಅರ್ಥ, ಪೂಜ್ಯ ಅಂತ ಅರ್ಥ. ಯಾಕೆ ಅಂದ್ರೆ ಎಲ್ಲರಿಗೂ ಸಂಸ್ಕಾರ ಪಡೆದವರೆಲ್ಲರಲ್ಲಿಯೂ ಶ್ರೇಷ್ಠ ಯಾರು ಕೇಳಿದ್ರೆ ಸನ್ಯಾಸ. ಅವ ಎಲ್ಲ ತೊರೆದು ಆಚೆ ನಿಂತಿದ್ದಾರೆ, ದೇವರಡಿಗೆ ತನ್ನನ್ನು ಬಗ್ಗಿಸಿಕೊಂಡಿದ್ದಾರೆ. ವರ್ಣಾನಾಂ ಬ್ರಾಹ್ಮಣ ಗುರು, ಜಾತಿಯಲ್ಲಿ ಎಲ್ಲ ಶ್ರೇಷ್ಠ ಯಾರು ಕೇಳಿದ್ರೆ ದೇವರಡೆಗೆ ಸಾಗಿದವ, ಭಗವದೆಚ್ಚರವನ್ನು ಸಂಪಾದನೆ ಮಾಡು, ಅವನೇ ಗೌಜಿ, ಅವನೇ ಅವರಿಗೆ ಟೀಚರ್, ಅವನೇ ಅವನಿಗೆ ಅಥಾರಿಟಿ. ಮತ್ತೆ ಪತಿರೇವ ಗುರು ಸ್ತ್ರೀಣ, ಹೆಂಗಸರಿಗೆ ಯಾರು ಕೇಳಿದೆ, ಹೆಂಗಸರಿಗೆ ಗಂಡನೇ. ಅವರು ಹೋಗಿ ಸನ್ಯಾಸಿ ಕಾಲಿ ಹಿಡಿಯುವುದು, ಅವನ ಕಾಲು ತಿಕ್ಕುವುದೆಲ್ಲ ಮಾಡ್ಲಿಕ್ಕಲ್ಲ. ಯತಿಗಳು ಶ್ರೇಷ್ಠ ಸಮಾಜದಲ್ಲಿ ಹೇಳಿದ ತಕ್ಷಣ ಹೆಂಗಸರೆಲ್ಲ ಅಲ್ಲಿ ಕೂತು ಬಿಟ್ರೆ ಆ ಯತಿಯನ್ನೇ ಚಪ್ಪಾಳಿ ತಟ್ಟಿ ಅದು ತಾಳ ತಟ್ಟಿ ಹೊಗಳುವುದು ಹೇಸಿಗೆ ಅಲ್ವಾ? ಯತಿ ಅದನ್ನು ಒಪ್ಪುವುದಿಲ್ಲ ಬಿಡಿ. ಸಹಜವಾದ ಯತಿಯವ ಮೊದಲು ಹೇಳ್ತಾನೆ ಏನು ಅಂತ ನಾನು ನೋಡಿದ್ದೇನೆ, ಹೇಳಿ ಬಿಡುತ್ತೆ ನಮಗೆ. ಹೇಳಿದ್ದೇನೆ ವಿಭುದೇಶ್ವರು, ಅದ್ವಾನ ಮಠದ ಹಿಂದಿನ ಸ್ವಾಮಿಗಳು, ತೀರ್ಥರು, ಅವರವರ ಪರ್ಯಾಯ ಆಗ ಹೆಚ್ಚಿನ ಅಂಶ ಎಲ್ಲ ಬಂದಿದ್ದಾರೆ. ತುಂಬ ಜನ ಬೇರೆ ಬೇರೆ ಊರಿನಿಂದ ಎಲ್ಲ ಆ ಸಭೆಯಲ್ಲಿ ಕೂತಿದ್ದಾರೆ. ಇವರು ಸಭೆಗೆ ಬಂದವರು ಏನು ಎಲ್ಲ ಬಂದವರು ಎಲ್ಲಿ ಏನು ಅಂತ ಕೇಳಿದ್ರು. ಹೀಗೆ ಹೀಗೆ ಅಂತ ಹೇಳಿದ್ರು ಅವರು. ನಾವೆಲ್ಲ ಬಂದಿದ್ದೇವೆ ದಾಸೋತ್ಸವ ಹಾಗೆ ಹೀಗೆ ಹಾಡಾಡ್ಲಿಕ್ಕೆ ಹಾಗೆ ಅಂತ. ಯಾವ ಊರು ಕೇಳಿದ್ರು. ಕೆಲವರು ಹೇಳಿದ್ರು ಕಲಬುರಗಿ, ಬಿಜಾಪುರ, ಅಥಣಿ, ಗುಲ್ಬರ್ಗ, ಬೀದರು, ರಾಯಚೂರು, ಮೈಸೂರು, ಹಾಗೆ ಒಬ್ಬರು ಅವರವರ ದೇಶ ವಿಷಯ. ನಿಮ್ಮ ಗಂಡಂದಿರಿಯಲ್ಲಿದ್ದಾರೆ ಕೇಳಿದ್ರು. ಊರಲ್ಲಿದ್ದ ಒಂದು ಮೂರೆ ಕೆಂಪಾಯ್ತು ಶ್ರೀಪಾದರದ್ದು. ಕೂಡಲೇ ಸಡನ್ನ ಹೋಗಿರೇ ಇಲ್ಲ ನಿಮ್ಮ ಊರಿಗೆ, ನಿಮ್ಮ ಗಂಡಂದಿರಿಗೆ ಗಂಜಿ ಬೇಯಿಸಿ ಹಾಕಿ ಅಂದ್ರು. ಹೋಗಿರಿ ಅಂದ್ರು. ಎಂತ ತಮಾಷೆ ನೋಡಿ. ನಾವಿಂತ ಅಹೋರಾತ್ರ ಭಜನೆ ಕಜನೆ ಕುಜನೆ ಹೇಳಿಕೊಂಡೆಲ್ಲ ಕುಣಿತ ಬಣಿತ ಮಣಿತ ಅಂತೆಲ್ಲ ಮಾಡಿಕೊಂಡು ಅವರನ್ನೆಲ್ಲ ಬರ್ಲಿಕ್ಕೆ ಹೇಳಿ ಸಿಕ್ಕಿಸಿ ಕುಳ್ಳಿರಿಸಿ ನಲಿಸಿ ಒದ್ದಾಡಿಸಿ ಎಲ್ಲ ಕಳಿಸ್ತೇವೆ. ಯಾರ ಪ್ರೀತಿಯಲ್ಲಿ ಕೇಳ್ತಾನೆ? ಕೃಷ್ಣ ಹೇಳುತ್ತಾನೆ ಪತಿರೇವ ಗುರು ಸ್ತ್ರೀಣ. ಇವ ಇಲ್ಲಿ ಧರ್ಮರಾಜನಿಗೆ ಸಭೆಯಲ್ಲಿ ಕೂತಾಗ ಋಷಿಗಳ ರಾಶಿ ಇದ್ದಾಗ ಧರ್ಮದ ಪ್ರವಚನ ಮಾಡಿದ್ದಲ್ಲ. ಇದೇ ಕೃಷ್ಣ 7-8 ವರ್ಷದಲ್ಲಿದ್ದಾಗಲೂ ಗೋಪಿಕೆಯರೆಲ್ಲ ಹುಚ್ಚುಗಟ್ಟಿ ಅವನ ಸುತ್ತ ಕುಣಿಲಿಕ್ಕೆ ಬಂದಾಗಲೂ ಅವನು ಹೇಳಿದ್ದ ಅದುವೇ ಗಟ್ಟಿಯಾಗಿ. ಅದನ್ನು ವಾದಿರಾಜರು ಹೇಳುವಾಗ ಧರ್ಮದ ಕಡ್ಡಿಯನ್ನು ಬಳಸಿದ್ದಾರೆ, ಬಹಳ ಚೆನ್ನಾಗಿ ಬಳಸಿದ್ದಾರೆ. ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷಿಯ ಅಂತೇಳಿ. ಇದು ನಿಮಗೆ ಹೇಳಿಸಿದ ಧರ್ಮ ಅಲ್ಲ. ನಿಮ್ಮ ಗಂಡಂದಿರನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಗುರು ಹಿರಿಯರನ್ನು, ನಿಮ್ಮ ಮನೆ ಮಂದಿಯನ್ನು ನೀವು ಚೆನ್ನಾಗಿ ಚಾಕರಿ ಮಾಡಿ ನೋಡಿಕೊಂಡು ಪ್ರೀತಿಸಿ ಆರಾಧಿಸುವುದು ನಿಮ್ಮ ಧರ್ಮ, ನನ್ನೆಡೆಗೆ ಓಡಿ ಬರುವುದಲ್ಲ ಅಂತ ಕೃಷ್ಣ ಬಾಯಿ ಬಿಟ್ಟು ಹೇಳ್ತಾನೆ ಅವರಿಗೆ. ಅವರದನ್ನು ಬೇರೆ ಆರ್ಗ್ಯುಮೆಂಟ್ ಅಲ್ಲಿ ಕೃಷ್ಣನನ್ನು ಅಂದ್ರೆ ಎಲ್ಲವನ್ನೂ ತೊರೆದು ಕೃಷ್ಣನಲ್ಲಿ ಬರಬೇಕೆನ್ನುವ ಸಂಗತಿಯಿಂದಾಗಿ ಅದೊಂದು ವಿಷಯ ಬೇರೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಹೇಳಿದ್ದೇನು? ಪತಿರೇವ ಗುರು ಸ್ತ್ರೀಣಾಂ, ಹೆಂಗಸರಿಗೆ ಗಂಡನೇ ಪರಮೋಚ್ಚವಾದ ದೈವ. ಆತನಲ್ಲಿ ಉಪದೇಶ ಪಡಿಲಿಕ್ಕೆ ಸನ್ಯಾಸಿಗಳು ಕೊಡುವುದಲ್ಲ ಅವರಿಗೆ. ಸನ್ಯಾಸಿ ತನ್ನ ಶಿಷ್ಯನೇ ಕೊಡುವುದು ಉಪದೇಶ. ಆದ್ರಿಂದ ಸ್ತ್ರೀಯರಿಗೆ ಯಾರು ಉಪದೇಶ ಕೊಡ್ಲಿಕ್ಕೆ? ಸ್ತ್ರೀಯರು ಯಾರ ಸೇವೆ ಮಾಡಲಿಕ್ಕೆ? ಸ್ತ್ರೀಯರು ಅವರ ಗಂಡಂದಿರ ಸೇವೆ ಮಾಡಿಕೊಂಡು ಅವರಲ್ಲಿ ಕೇಳಿಕೊಂಡು ಅವರಿಂದ ಕಲಿತುಕೊಂಡು ಅಲ್ಲಿ ಇರಲಿಕ್ಕೆ. ಅವರು ಉಳಿದವರು ಯಾರ ಕಾಲು ತಿಕ್ಕುವ ಕೆಲಸ ಮಾಡಲಿಕ್ಕಿಲ್ಲ, ಮಾಡಬಾರದು. ಪರಸ್ತ್ರೀಯರ ಸಂಪರ್ಕ ಎನ್ನುವುದು ಗಂಡಸರಿಗೂ ವರ್ಜ್ಯ, ಸ್ಪರ್ಶನಾದಿಗಳಲ್ಲಿಯೂ ದರ್ಶನಾದಿಗಳಲ್ಲಿಯೂ. ಇವರಿಗೂ ಅನ್ಯಾಯ. ಅದನ್ನು ಇವರು ತಿಳಿ ಹೇಳಬೇಕು ಹೊರತು ಅವರಿಗೆ ಬೋಧ ಇಲ್ಲ ಅಂದಾದ್ರೆ. ಹೆಂಗಸರು ಫ್ಯಾಂಟ್ ಆಗಿ ಬಿಡ್ತಾರೆ, ಸೀದಾಗಿ ಬರ್ತಾರೆ, ಬೋಳಾಗಿರ್ತಾರೆ, ಎಲ್ಲ ಕಳಚಿರ್ತಾರೆ. ಅದೆಲ್ಲ ಮೇಲಿಂದ ಹೇಳಲಿಕ್ಕೆ ಹೋಗಬೇಡಿ, ನೀವು ಬೋಧನೆ ಕೊಡಿ, ಬರಬಾರದು ಹಾಗೆ ಅಂತ. ವೇದ ಮಂತ್ರಗಳೇ ಹೇಳುವುದಿಲ್ಲ. ಜಾಯೇ ವತ್ಯಾೌಷಧ ಸುವಾಸ ಹೇಳಿಕೊಂಡೆಲ್ಲ ಇದು ವೇದ ಮಂತ್ರ ಯಾರಿಗೆ ತೆರೆಕೊಳ್ಳುತ್ತದೆ ಹೇಳಿದರೆ ಅದರ ಮೇಲೆ ನಿಜವಾಗಿ ಆತ್ಮೀಯವಾಗಿ ಪ್ರೀತಿಯನ್ನು ಮಾಡಿದವನಿಗೆ ವೇದ ಮಂತ್ರಗಳು ತೆರೆಕೊಳ್ಳುತ್ತವೆ. ಅದರಿಂದ ಶ್ರುತಿ ಎಲ್ಲಿ ಬೆತ್ತಲೆ ಆಗ್ತದೆ ಕೇಳಿದ್ರೆ ಅದು ಗಂಡನಿಗೆ, ತನ್ನ ಗಂಡನಿಗೆ ಒಬ್ಬಳು ಸಾಧ್ವಿಯಾದ ನಾರಿಮಣಿ ತೆರೆದುಕೊಂಡಂತೆ ಅಂತ ಹೇಳುತ್ತದೆ. ಶ್ರುತಿ ತೆರೆದುಕೊಳ್ಳುತ್ತದೆ ಯಾವಾಗ ಅಂದ್ರೆ ಅದನ್ನು ಪ್ರೀತಿಸಿಕೊಂಡು ಅರ್ಥ ಮಾಡಲಿಕ್ಕೆ ಹೊರಟೋದವನಿಗೆ ಮಾತ್ರ ಅಂತ, ಉಳಿದವರಿಗಲ್ಲ ಅಂತ, ಮುಚ್ಚಿರ್ತದೆ ಅಂತ. ಹಾಗೆ ಇವರು ಉಳಿದವರಲ್ಲಿ ಮುಚ್ಚಿರಬೇಕು. ಅವರ ಸೇವೆಗೆ ಇವರು ತೆರೆದುಕೊಳ್ಳುವುದಲ್ಲ, ಹೋಗುವುದಲ್ಲ, ಮುಟ್ಟುವುದಲ್ಲ ಎನ್ನುವುದನ್ನು ಹೇಳಲಿಕ್ಕೆ ಇಂತಹ ಗೆರೆಗಳು ಬಹಳ ಇದೆ. ಪತಿರೇವ ಗುರು ಸ್ತ್ರೀಣಾಂ ಸರ್ವೇಶಾಂ ಪಾರ್ಥಿವೋ ಗುರು ಅಂತಾನೆ ಕೃಷ್ಣ. ಎಲ್ಲರಿಗೂ ಅರಸ ಶ್ರೇಷ್ಠ. ಅರಸನಿಗೆ ಎಲ್ಲರೂ ತಲೆಬಾಗಿವೆ. ಒಳ್ಳೆ ರೀತಿಯ ಧರ್ಮದ ಚಾವಡಿ ಅವನದ್ದು ಎನ್ನುವ ನೆಲೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಧರ್ಮದ 6ನೇ 1 ಅಂಶವನ್ನು ಅವನಿಗೆ ಕಳುಹಿಸಿಕೊಡುವ ಮೂಲಕ ಪುಣ್ಯದಲ್ಲಿ
ಸಂಪಾದನೆಯಲ್ಲಿ ಹೀಗೆ ಬಹಳ ಚಂದವಾಗಿ ಭಗವಂತನ ಚಿಂತನೆಯಲ್ಲಿ ಧರ್ಮದ ಚೌಕಟ್ಟನ್ನು ಕೃಷ್ಣ ಕೊಟ್ಟಿದ್ದಾನೆ. ಮತ್ತೆ ಉಳಿದ ಮಾತುಗಳನ್ನು ಧರ್ಮಲಕ್ಷಣವನ್ನು ಮತ್ತೆ ಕೇಳುವ ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.